ಆಗಲ್ಲ. ಶಿಟ್. ಶಾಲೆ ಮಕ್ಳು ಯಾರಾದ್ರೂ ಇದ್ರೆ ಶಾಲೆ ಮಕ್ಳು ಸ್ಟೈಲಲ್ಲೇ ಹೇಳ್ಕೊಡ್ತೀನಿ ಸರ್. ಯಾರಾದ್ರೂ ಇದ್ದೀರಾ? ಕಮೆಂಟ್ ಮಾಡಿ, ಅಟ್ಲೀಸ್ಟ್ ಮಾತಾಡಕ್ಕಾಗಿಲ್ಲ ಅಂದ್ರು. ಇಲ್ಲ ಸರ್. ಯಾರಾದ್ರೂ ಇನ್ಯಾರಾದ್ರೂ ಶಾಲೆ ಮಕ್ಳಿದ್ದೀರಾ? ಯಾರು ಹೇಳ್ತಿಲ್ಲ ಅಂದ್ರೆ ಅವ್ರು ಶಾಲೆ ಮಕ್ಳು ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ. ಯಾರು ರಿಪ್ಲೈ ಮಾಡ್ತಿಲ್ಲ ಅವ್ರು ಶಾಲೆ ಮಕ್ಳು. ನೋ ಸರ್. ಓಕೆ, ಹೌದು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಓಕೆ ಓಕೆ, ನೋಡಿ ಈ ತರ ರೆಸ್ಪಾನ್ಸ್ ಬರಬೇಕು. ಈ ತರ ರೆಸ್ಪಾನ್ಸ್ ನೋಡಿ, ಯಾವುದೇ ಕಲಿಕೆ ವಿಚಾರ ಕಲಿಕೆಗೆ ಬಂದಾಗ ಸೀರಿಯಸ್ ಆಗಿ ಕಲಿಯತ್ತಂಥದ್ದು ಏನೂ ಇಲ್ಲ ಸರ್ ಇದರಲ್ಲಿ. ಕೆಲವೊಂದು ವಿಚಾರಗಳು ಬಂದಾಗ ನಾನು ಹೇಳ್ತೀನಿ ಸೀರಿಯಸ್ ಆಗಿ ಕಲೀರಿ ಅಂತ. ಓಕೆನಾ? ಆ ಟೈಮಲ್ಲಿ ನಾವೆಲ್ಲ ಸ್ವಲ್ಪ ಸೀರಿಯಸ್ ಆಗಿ. ಸ್ಟೂಡೆಂಟ್ಗಳೇ, ಆ? ಶಾಲಾ ಮಕ್ಕಳುಗಳೆಲ್ಲ ಶಾಲಾ ಮಕ್ಕಳು, ನಾವೆಲ್ಲ ಶಾಲಾ ಮಕ್ಕಳು, ನಾವೆಲ್ಲ ಶಾಲಾ ಮಕ್ಕಳೇ. ಸರ್ ಒಳ್ಳೇದೇ, ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ, ಏನಕ್ಕೆ ಹೇಳ್ತಾ ಇದ್ದೀನಿ ಹೇಳಿ ಈ ಮಾತನ್ನ? ಸರ್ ನಾವು ಶಾಲಾ ಮಕ್ಕಳಲ್ಲ. ಓಹ್ ಸೂಪರ್, ವೆರಿ ಗುಡ್ ವೆರಿ ಗುಡ್. ನೋಡಿ ನಾನು ಇಷ್ಟೊತ್ತು ಈ ಮಾತು ಏನಕ್ಕೆ ಹೇಳಿದೆ ಅಂದ್ರೆ ತಪ್ಪು ತಿಳ್ಕೊಬೇಡಿ. ಶಾಲಾ ಮಕ್ಕಳ ರೀತಿಯಲ್ಲಿ ಕುಂತು ಕೇಳೋದು, ಕೆಲವೊಂದು ಪಾಯಿಂಟ್ ಬರುತ್ತೆ, ಆ ಪಾಯಿಂಟ್ ಅಲ್ಲಿ ಮಾತ್ರ ಆ ರೀತಿ ಕುಂತು ಕೇಳಬೇಕಾಗತ್ತೆ. ನಾರ್ಮಲ್ ಆಗಿ ಕೆಲವು ವಿಚಾರಗಳನ್ನ ನಾವು ಎಷ್ಟು ನಗ್ನಗ್ತಾ ಎಷ್ಟು ಆರಾಮದಾಯಕವಾಗಿ ಕಲಿತೀವಿ, ಈಸಿಯಾಗಿ ನಮ್ಮಲ್ಲಿ ಸೇವ್ ಆಗತ್ತೆ, ನಮ್ಗೆ ಅದ್ರ ವಿಚಾರ ಅರಿವಾಗುತ್ತೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ನಾನು ಏನಕ್ಕೆ ಕೇಳಿದೆ ಶಾಲಾ ಮಕ್ಕಳ ಅಂತ ಅಂದ್ರೆ, ಈ ಸ್ಕೂಲ್ಗಳಲ್ಲಾದ್ರೆ ವಿಧಿ ಇಲ್ಲದೆ ಇಬ್ಬಂದದಲ್ಲಿ ಕೂರೋ ಪರಿಸ್ಥಿತಿ ಇರುತ್ತಲ್ವಾ ಸರ್? ಹೌದಾ ಇಲ್ವಾ? ಸೊ ಇಲ್ಲಿ ಆ ರೀತಿ ಇಲ್ಲ. ಆರಾಮಾಗಿ ನಿಮ್ಗೆ ಹೇಗೆ ಆರಾಮ್ ಅನ್ಸುತ್ತೆ ಆ ರೀತಿ ಈ ಕಲಿಕೆನ ಕಲಿಬಹುದು ಅಂತ ನನ್ನ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ಆ ಮಾತು ಹೇಳಿದೆ ಸರ್. ನೋಡಿ, ಒಂದು ನಗ್ನಗ್ತಾ ಒಂದು ಮಾತುಕತೆಯಲ್ಲಿ ಕಲಿತಾಗ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ ಸರ್, ಯಾವುದೇ ವಿಚಾರ ಆದ್ರೂ. ನಾವೇನೋ ಸೀರಿಯಸ್ ಆಗಿ ಕುತ್ಕೊಂಡು ಮಾಡಕ್ ಹೋದಾಗ ಅದು ಸ್ವಲ್ಪ ಅಷ್ಟು ಹೋಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ರೀತಿ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಷ್ಟೇ, ಕಲಿಕೆಗೆ ಸುಲಭವಾಗ್ಲಿ ಅನ್ನೋ ಉದ್ದೇಶ. ಹೌದಾ ಇಲ್ವಾ ಸರ್? ಎಷ್ಟು ಜನಕ್ಕೆ ಈ ಥರ ನಾನು ಹೇಳ್ಕೊಡೋಂಥದ್ದು ಖುಷಿ ಕೊಡುತ್ತಾ, ತಪ್ಪು ಅನ್ಸುತ್ತಾ, ಸರಿಯನ್ನ ತಪ್ಪಾ? ಎಸ್ ಸರ್ ನೋ ಕಮೆಂಟ್ ಮಾಡಿ ಸರ್ ಅಟ್ಲೀಸ್ಟ್. ಖುಷಿ ಅನ್ಸುತ್ತೆ ಸರ್. ಸಾರಿ, ಖುಷಿ ಅನ್ಸುತ್ತೆ ಹೇಳ್ಕೊಡ್ತಾ ಇರೋದು. ಅಲ್ಲ ಇದು ನಾನು ಈಗ ನಾವು ಹೇಳ್ಕೊಡ್ತಾ ಇರತಕ್ಕಂಥ ಖುಷಿ ಸರ್, ಪದ್ಧತಿ ಖುಷಿ. ಖುಷಿ ಸರಿ ಅನ್ಸುತ್ತಾ? ಇಲ್ಲ ನಿಮ್ಗೆ ಸ್ಟ್ರಿಕ್ಟ್ ಆಗಿ ಎಸ್ ಹಾ ಹೌದು ಹೀಗೆ ಇದು 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 ಇದ ನಾನು ಕೇಳ್ಕೊಳ್ಳೋ ಅಂತ ವಿಚಾರ? ಎಷ್ಟು ಜನಕ್ಕೆ ಸರಿ ಅನಿಸ್ತಾ ಇದೆ ಈ ವಿಚಾರ? ಹೌದಲ್ವಾ? ಸೊ ನೋಡಿ, ನಾವು ಬಂದಿರೋದು ನಮ್ಮ ಬಗ್ಗೆ ತಿಳಿಲಿಕ್ಕೆ, ಒಂದು ವಿದ್ಯೆ ಕಲೀಲಿಕ್ಕೆ ಬಂದಿದ್ದೀವಿ. ಒಂದು ಸ್ಟ್ರಿಕ್ಟ್ ಆಗಿ ಕಲಿಬೇಕು. ಹೌದು, ಯಾವುದರಲ್ಲಿ ಸ್ಟ್ರಿಕ್ಟ್ ಅನ್ನೋದು ಟೈಮಿಂಗಲ್ಲಿ, ಮತ್ತೆ ನಾವು ಕೆಲವೊಂದು ಹೇಳ್ತಕ್ಕಂಥ, ಈಗ ಬರ್ಕೊಳ್ಳಿ ಅಂದಾಗ ಬರ್ಕೋಬೇಕು ಕೈಯಲ್ಲಿ, ಸೊ ಬುಕ್ಕಲ್ಲಿ. ಸೊ ಈ ಥರ ಎಲ್ಲ ಮಾಡಿದಾಗ ಅದು ವರ್ಕೌಟ್ ಆಗುತ್ತೆ. ಬಟ್ ಈ ಥರ ಕೆಲವು ವಿಚಾರಗಳನ್ನ ಮಾತಾಡುವಾಗ ಸಂಭಾಷಣೆ ಮೂಲಕ ಒಬ್ರಿಗೊಬ್ರು ಮಾತಾಡ್ತಾ ಕಲಿತಾಗ ತುಂಬ ಸುಲಭವಾಗುತ್ತೆ ಕಲಿಕೆ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು. ಓಕೆನಾ? ನಿಮ್ಗೆ ಯಾರಿಗಾದ್ರೂ ಇದರಲ್ಲಿ ಬೇಜಾರಾಗಿದ್ರು ಕೂಡ ಹೇಳ್ಬೋದು, ತೊಂದರೆ ಇಲ್ಲ. ನಾನೊಬ್ಬ ಗುರುಸ್ಥಾನದಲ್ಲಿ ಇದ್ರೂ ನಿಮಗೆ ಒಬ್ಬ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ, ಮಗ ಅಂತ ತಿಳ್ಕೊಳ್ಳಿ, ಏನು ಬೇಕಾ ಒಂದು ಒಂದು ಸಂಬಂಧದಲ್ಲಿ ನೋಡಿ ಅನ್ನೋ ಉದ್ದೇಶ ಅಷ್ಟೇ. ಒಬ್ಬ ಫ್ಯಾಮಿಲಿ ಮೆಂಬರ್ ಥರ ನೋಡಿ, ಅವಾಗ ನಿಮಗೆ ಕಲಿಕೆ ಸುಲಭ ಆಗತ್ತೆ. ಯಾರೋ ಮೂರನೇ ವ್ಯಕ್ತಿ ಹೇಳ್ತಾ ಇದ್ದಾರೆ ಕಲಿಬೇಕು ಅಂದಾಗ ಸ್ವಲ್ಪ ಈ ವಿಚಾರಕ್ಕೆ ಬರಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳಿದ್ದಷ್ಟೇ ನಾನು. ಓಕೆನಾ? ಎಲ್ಲರೂ ಕಲಿತಾ ಇರೋದು ಖುಷಿ ಪಡ್ತಿದ್ದೀರಾ? ಎಂಜಾಯ್ ಮಾಡ್ತಾ ಇದ್ದೀರಾ? ಎಸ್ ಸರ್. ವೆರಿ ಗುಡ್ ಸರ್. ವೆರಿ ಗುಡ್. ರೆಸ್ಪಾನ್ಸ್ ಮಾಡಿ ಸರ್, ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸ್ ಮಾಡಿ ರೆಸ್ಪಾನ್ಸ್ ಮಾಡಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಎಷ್ಟು ರೆಸ್ಪಾನ್ಸ್ ಮಾಡ್ತೀರೋ ಅಷ್ಟೇ ಸಂತೋಷವಾಗಿ ಖುಷಿ ಖುಷಿಯಾಗಿ ನಮ್ಮ ಜೊತೆ ಇರ್ತಕ್ಕಂಥ ಏನು 2 ಅವರ್ ಇರ್ತೀರಿ, ಆ 2 ಅವರ್ ನಿಮ್ಮ ಮೈಂಡ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿ. ಒಂದು ನೋಡಿ ಸರ್, 5 ನಾನು ಹೇಳ್ತಿಲ್ವ ಅವರ ಚೆಕ್ ಮಾಡೋದು ಹೇಳ್ಕೊಡ್ತೀನಿ ಅಂದೆ ಅಲ್ವಾ ಸರ್? ಓಕೆ, ಸ್ಟಾರ್ಟ್ ಮಾಡೋಣ. ಎಸ್ ಸರ್. ಓಕೆ ಸರ್, ನೋಡಿ ಎಲ್ಲರಿಗೂ ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಒಂದು ಕಾನ್ಸೆಪ್ಟ್ ಗೊತ್ತಿದೆ ಅಲ್ವಾ ಸರ್? ಸರ್ ನೋಡಿ, ಈಗ ಸ್ಟಾರ್ಟ್ ಮಾಡಿ. ದಯವಿಟ್ಟು ಯಾರಾದರೂ ಕ್ಯಾಮ್ರಾ ಆಫ್ ಮಾಡಿದರೆ, ಈ ಅಟ್ಲೀಸ್ಟ್ ಇದೊಂದು ಕಲಿಕೆ ಟೈಮಲ್ಲಾದರೂ ಕ್ಯಾಮ್ರಾ ಆನ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಭಾಳ ಸುಲಭವಾಗಿರುತ್ತೆ. ನಿಮ್ಮ ಅವರನ್ನ ನೀವು ಚೆಕ್ ಮಾಡ್ಕೋಬೋದು. ಯಾವ ಮಿಷಿನೂ ಬೇಕಾಗಿಲ್ಲ, ಯಾವ ಇದೂ ಬೇಕಾಗಿಲ್ಲ. ಓಕೆನಾ? ಸ್ಟಾರ್ಟ್ ಮಾಡೋಣ. ಆರ್ ಯು ರೆಡಿ? ಎಸ್ ಸರ್. ರೆಡಿ ಅಂತ ಒಂದು ಮೆಸೇಜ್ ಮಾಡಿ. ಆರ್ 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 ಟೈಪ್ ಮಾಡಿ, ಟೈಪ್ ಮಾಡಿ. ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ರೆಡಿ? ಓಕೆ ಸರ್, ಫೈನ್. ಸೊ 2 ಕೈನ ಹೀಗೆ ತಗೊಳ್ಳಿ ಸರ್. ತಗೊಂಡಿದ್ದೀರಾ? ಸಿಂಪಲ್ ಆಗಿದ್ರ ಲೈಟ್ ಆಗಿ ಮೂವ್ ಮಾಡಿ ಸರ್. ನೋಡಿ, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಒಂದು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಫೀಲ್ ಆಗುತ್ತೆ. ಅದನ್ನ ಸ್ವಲ್ಪ ದೂರ ತಗೊಂಡು ಹೋಗ್ತಾ ಹೋಗ್ತಾ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು. ಓಕೆ, ನಿಮ್ಮ ಎನರ್ಜಿ ಎಲ್ಲಿವರೆಗೂ ನೋಡಿ. ಈಗ ಎಕ್ಸಾಂಪಲ್ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಲ್ವಾ ಸರ್? ಈ ಎನರ್ಜಿ
ಎಲ್ಲಿಗೆ ನಿಮ್ಗೆ ಕಟ್ ಆಗತ್ತೆ? ಓಕೆ, ನನ್ನ ಎನರ್ಜಿ ಇದು, ನಿಮ್ಮ ಎನರ್ಜಿ ಚೆಕ್ ಮಾಡಿ. ನಿಮ್ಗೆ ಗೊತ್ತಾಗತ್ತೆ, ಮ್ಯಾಗ್ನೆಟ್ ಫೀಲ್ ಗೊತ್ತಾಗತ್ತೆ. ಆ ಫೀಲಲ್ಲೇ ಇರಬೇಕು. ಅಲ್ಲಿಂದ ಕಟ್ ಆಯ್ತು ಅಂದ್ರೆ ಮುಗೀತಲ್ಲಿಗೆ ಅಂತ ಅರ್ಥ. ನಿಮ್ಮ ಎನರ್ಜಿ ಅಷ್ಟು, ನಿಮ್ಮ ಅವರ ಎನರ್ಜಿ ಅಷ್ಟಿದೆ ಅಂತ. ಸರ್ ಅಂದ್ರೆ ನಿಧಾನಕ್ಕೆ ಮಾಡಿ, ನಿಧಾನಕ್ಕೆ ಮಾಡಿ. ಆದಷ್ಟು ಅನಿತಾ ಮ್ಯಾಮ್ ನಿಧಾನಕ್ಕೆ ಮಾಡಿ. ತುಂಬಾ ಫಾಸ್ಟ್ ಆಗಿ ಮಾಡ್ತಿದ್ರಿ, ನಿಧಾನಕ್ಕೆ ಮಾಡಿ. ಅಲ್ಲ ಸರ್, ಈ ರೀತಿ ಮಾಡುವಾಗ ಏನೋ ಕೈಗೆ ಗ್ಯಾಪ್ ಇದ್ರೂನು ಟಚ್ ಆದಂಗ ಅನ್ಸುತ್ತಲ್ಲ, ಅದೇ ಅಲ್ವಾ ಹೌದು, ಸರ್? ಎಕ್ಸಾಕ್ಟ್ಲಿ ವರ್ ರೈಟ್. ಅದೇ ಮ್ಯಾಗ್ನೆಟಿಕ್ ಫೀಲ್ಡ್, ಅದೇ ನಮ್ಮ ಔರಾದಲ್ಲಿರೋ ಎನರ್ಜಿ. ಆ ಎನರ್ಜಿ ಎಷ್ಟು ಮಟ್ಟಿಗಿದೆ ಅಂತ ತಿಳಿಲಿಕ್ಕೆ ಇದು ಬಹಳ ಸುಲಭ ವಿಧಾನ. ಈ ವಿಧಾನ ಈಗ ನೋಡಿ, ನನ್ನ ಎನರ್ಜಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಕೂಡ, ಓಕೆ, ಇದು ನಿಮಗೆ ಫೀಲ್ ಆಗತ್ತೆ. ಸೊ ಏನು ಉದ್ದೇಶಕ್ಕೆ ನಮ್ಮ ಎನರ್ಜಿ ಈ ಮಟ್ಟಕ್ಕೆ ಇರುತ್ತೆ ಅಂತ ಹೇಳಿದ್ರೆ, ನಾವು ದಿವಸ ಬೆಳಗ್ಗೆ ಎದ್ರೆ ಜಪ ತಪ ಅಂತ ಮಾಡ್ತಾ ಇರ್ತೀವಿ. ಸೊ ನಮ್ಗೆ ಆ ಎನರ್ಜಿ ಸರ್ಕಲ್ ಚೆನ್ನಾಗಿ ಜಾಸ್ತಿ ಇದೆ ಅಂತ. ಓಕೆ ಸರ್, ಫೈನ್. ಈಗ ಇದು 100% ಅಂತ ಇಟ್ಕೊಂಡ್ರೆ ನಿಮ್ಮ ಎನರ್ಜಿ ಎಷ್ಟು ಪರ್ಸೆಂಟ್ ಇಂದ ಇದೆ ಅಂತ ಯಾರು ತಪ್ಪು ತಿಳಿಯೋ ಅವಶ್ಯಕತೆ ಇಲ್ಲ. ವಿತಿನ್ 5 days ನಿಮ್ಮ ಎನರ್ಜಿ ಎಷ್ಟು ದೊಡ್ಡದಾಗಿರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ ಸರ್. ಇಟ್ಸ್ ಮೈ ಪ್ರಾಮಿಸ್. ನಿಮಗೆ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ಇದೆ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಒಂದು 10 to 15% ಇರ್ಬೋದು ಸರ್. ಫೈನ್ ಫೈನ್, ಗೊತ್ತು ಮೇಡಮ್. ಅದೇ ಇರ್ಲಿ, ಹಾಕಿ. ನಾನು ಹೇಳ್ತಾ ಇದ್ದೀನಿ, 5 days ಯಾರು ಕಂಪಲ್ಸರಿ ನಮ್ಮ ಕ್ಲಾಸ್ನ ಅಟೆಂಡ್ ಮಾಡಿರ್ತಾರೆ, ಅವ್ರ ಅವರದಲ್ಲಿ ಎನರ್ಜಿ ಹೇಗೆ ಎಸ್ಟಾಬ್ಲಿಷ್ ಆಗುತ್ತೆ, ಹೇಗೆ ಹೆಚ್ಚುತ್ತೆ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ. ವೆರಿ ಗುಡ್, ವೆರಿ ಗುಡ್. ದತ್ತಾತ್ರೇಯ ಅವರೇ 20%, ಅನಿತಾ ಮ್ಯಾಮ್ 50%. ಕಮ್ಮಿ ಇದೆ ಅಂತ ತಪ್ಪು ತಿಳಿಬೇಡಿ. ಅದು ಕಮ್ಮಿ ಇದೆ ಜಾಸ್ತಿ ಇದೆ ಅದು ವಿಚಾರ ಆಗಿಲ್ಲ ಇಲ್ಲಿ. ಸೊ ನನಗೆ ಹೇಳ್ದೇ ಇದ್ರು ತೊಂದರೆ ಇಲ್ಲ. ನಿಮ್ಮ ಮನಸ್ಸಿಗೆ ಮನಸಾಕ್ಷಿ ಅಂತ ಇದೆಯಲ್ಲ, ನಿಮ್ಗೆ ಗೊತ್ತಿರುತ್ತಲ್ವಾ ಎಷ್ಟು ಪರ್ಸೆಂಟ್ ಇದೆ ಅಂತ, ಗೊತ್ತಿರುತ್ತಲ್ಲ. ಸೊ ಅದೇ 5th ಡೇ ನಾವೇನು ಒಂದು ಥೆರಪಿ ಅಂತ ಮಾಡ್ತೀರಿ, ಅದು ಕಂಪಲ್ಸರಿ ನಾನು ಎಲ್ಲರಿಗೂ ಮಾಡ್ತೀನಿ. ಲಾಸ್ಟ್ ಬ್ಯಾಚ್ ಅವ್ರು ಮಿಸ್ ಮಾಡ್ಕೊಂಡಿದ್ರು ಸ್ವಲ್ಪ ಸಮಸ್ಯೆ ಆಗಿ, ಈ ಬ್ಯಾಚ್ ಅವ್ರಿಗೆ 100% ಮಾಡ್ತೀವಿ. ಸೊ ಆ ಥೆರಪಿ ಮುಗಿದ ನಂತರ ನಿಮ್ಮ ಅವರ ಎಷ್ಟು ಪರ್ಸೆಂಟ್ ಇದೆ ಅಂತ ಅಟ್ಲೀಸ್ಟ್ ಒಂದು ನೀವೇ ನನಗೆ ಹೇಳ್ತೀರಿ. ಓಕೆ, ಇಟ್ಸ್ ಮೈ ಗ್ಯಾರಂಟಿ ಫ್ರಮ್ ಮೈ ಸೈಡ್. ಇದನ್ನ ನಾನು ಕಂಪಲ್ಸರಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ. ನೀವು ಕಲಿತೀರಿ, ಮತ್ತೆ ಇದನ್ನ ಮಾಡ್ತಾ ಮಾಡ್ತಾ ನಿಮ್ಮ ಅನುಭವಕ್ಕೆ ಬರತ್ತಿದು. ಓಕೆ ಓಕೆ, ಯಾರ್ಯಾರಿಗೆ ಬಂತು ಗೊತ್ತಾಯ್ತಾ ಇದ್ರ ಬಗ್ಗೆ? ಅವರ ಚೆಕ್ ಮಾಡ್ಕೊಳ್ಳೋದು. ಸೊ ಈಗ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸರ್, ನಾವು ಒಂದು ಅಕಲ್ಟ್ ಫೀಲ್ಡ್ಗೆ ಬಂದಿದ್ದೀವಿ. ಅಕಲ್ಟ್ ಫೀಲ್ಡ್ಗೆ ಬಂದು, ಸೌಮ್ಯ ಮ್ಯಾಮ್ ಥ್ಯಾಂಕ್ ಯು. ಅಕಲ್ಟ್ ಫೀಲ್ಡ್ಗೆ ಬಂದಿದ್ದೀವಿ ಅಂತ ಹೇಳಿದ್ಮೇಲೆ ನಮ್ಮಲ್ಲಿ ದೈವಿಕ ಶಕ್ತಿ ಇದ್ದರೆ ಮಾತ್ರ ಇದೆಲ್ಲ ಕಲಿಯೋದಕ್ಕೆ ಅನುಕೂಲ ಅಂತ ಹೇಳ್ತೀವಿ. ಓಕೆನಾ? ಆ ದೈವಿಕ ಶಕ್ತಿ ಒಬ್ಬರು ಕೆಲವರು ದೇವರು ಅಂತಾರೆ, ಕೆಲವರು ಯೂನಿವರ್ಸ್ ಅಂತಾರೆ, ಕೆಲವರು ನಾನು ಅಂತಾರೆ. ನಾನು ಅಂದರೆ ಅಹಂ ಬ್ರಹ್ಮಾಸ್ಮಿ, ನನ್ನಲ್ಲಿ ಆತ್ಮ. ನಾನು ದೇವ್ರ ಪೂಜೆ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ, ನನ್ನ ಬಗ್ಗೆ ನಾನು ನಾನು ಅಂತ ಯಾರು ಜಾಸ್ತಿ ಮಾತಾಡ್ತಾರೆ ನೋಡಿ, ಅವರಲ್ಲೂ ಕೂಡ ಎನರ್ಜಿ ಇರುತ್ತೆ ಅಂತ ಅರ್ಥ. ಓಕೆನಾ ಸರ್? ಸೊ ನೀವು ಅದು 3ರಲ್ಲಿ ಯಾವುದ್ರಲ್ಲಾದರೂ ಇರಿ. ಇದನ್ನ ಕ್ಲೀನಾಗಿ ನಾವು ಫಾಲೋ ಮಾಡ್ತಾ ಹೋದಾಗ ತುಂಬ ಸುಲಭ ಆಗತ್ತೆ. ಅಕಲ್ಟ್ ಫೀಲ್ಡ್ಗೆ ಬಂದವ್ರಿಗೆ ಎಲ್ಲಿಂದ ಎನರ್ಜಿ ಬರುತ್ತೆ ಅಂದರೆ, ಇಂಥ ಒಂದು ಸಣ್ಣ ಸಣ್ಣ ಪದ್ಧತಿಗಳನ್ನ ದಿವಸ ಬಳಸ್ತಾ ಹೋದಾಗ, ನಿಮ್ಮ ಅಫರ್ಮೇಷನ್ಸ್ ಕೂಡ ನಾನು ಬರೀಲಿಕ್ಕೆ ಹೇಳ್ಕೊಡ್ತೀನಿ. ಸೊ ಅದನ್ನು ಬಳಸ್ತಾ ಹೋದಾಗ ಅದಕ್ಕೆ ರಿಸಲ್ಟ್ಗೆ ಜಾಸ್ತಿ ದಿವಸ ಕಾಯೋ ಅವಶ್ಯಕತೆ ಇಲ್ಲ ಸರ್. ನೀವು ನನ್ನ ಈ 5 days ಸೆಷನ್ ಏನಿದೆ, ನೀವು ಮೊದಲನೇ ದಿವಸ ಹೇಗಿದ್ರಿ ರಿಪೋರ್ಟ್ ಮಾಡ್ಕೊಳ್ಳಿ. 5th ಡೇ ಹೇಗಿರ್ತೀರಿ ಅದನ್ನು ನೀವೇ ನನಗೆ 5th ಡೇ ಹೇಳ್ತೀರಿ. ಏನೇನು ಚೇಂಜಸ್ ಆಗಿದೆ ನಿಮ್ಮಲ್ಲಿ, ಏನು ಬ್ಲಾಕೇಜಸ್ ಇತ್ತು, ಏನು ಬ್ಲಾಕೇಜಸ್ ಕ್ಲಿಯರ್ ಆಗಿದೆ. ಓಕೆನಾ? ಸೊ ಇದನ್ನ ತಿಳಿತಾ ಹೋಗೋಣ ಸರ್. ಓಕೆನಾ? ಸೊ ಮೊದಲನೇದಾಗಿ ನಾನು ಏನು ಹೇಳಿದ್ದೆ, ಒಂದು ನ್ಯೂಮರಾಲಜಿ ಫ್ಯಾಮಿಲಿಯಲ್ಲಿ ಓಕೆ ರೂಲ್ಡ್ ಬೈ ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೆ. ಸೊ ನೋಡಿ, ಈಗ ಇನ್ನೊಂದು, ಇದು ತುಂಬ ಪ್ರಮುಖ ವಿಚಾರ ನಮ್ಮ ನ್ಯೂಮರಾಲಜಿಯಲ್ಲಿ. ಇದು ತುಂಬ ಪ್ರಾಮುಖ್ಯತೆ ಇದೆ ಇದಕ್ಕೆ. ಏನು? ನಮ್ಮ ಡ್ರೈವರ್ ನಂಬರ್ ಮತ್ತು ಕಂಡಕ್ಟರ್ ನಂಬರ್ ಹೇಗೆ ಕಂಡುಹಿಡಿಯೋದು, ಇದ್ರ ಬಗ್ಗೆ ಯಾರಿಗ ಐಡಿಯಾ ಇದೆ ಸರ್? ಯಾರಿಗಾದ್ರು ತಿಳಿದವ್ರು ಮಾತು ಹೇಳ್ಬೋದು ಸರ್, ತೊಂದರೆ ಇಲ್ಲ. ತಿಳಿಯೋಣ, ಇನ್ನೂ ತಿಳಿಯೋಣ, ತುಂಬ ಇದೆ, ಇನ್ನೂ ತಿಳಿಯೋಣ. ಯಾರಿಗಾದ್ರೂ ಐಡಿಯಾ ಇದೆ ಸರ್ ಇದ್ರ ಬಗ್ಗೆ? ಸರ್ ಐಡಿಯಾ ಇದೆ. ಹೇಳಿ ಮೇಡಮ್, ಹೇಳಿ 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 ಹೇಳಿ. ನಂಬರ್ ಕಂಡಕ್ಟರ್ ನಂಬರ್ ಬಗ್ಗೆ ಒಂದು 2 ಮಾತಲ್ಲಿ ಹೇಳಿ, ತೊಂದರೆ ಇಲ್ಲ.
ಡೇಟ್ ಕೂಡಿದ್ರೆ ಅದು ಮೂಲ ಅಂಕ. ಓಕೆ, ಫುಲ್ ಡೇಟ್ ಆಫ್ ಬರ್ತ್ ಇಯರ್ ಎಲ್ಲ ಕೂಡಿದ್ರೆ ಭಾಗ್ಯ ಅಂಕ ಅಲ್ವಾ ಗುರುಗಳೇ? ಹೌದೌದು, ಓಕೆ. ಸರಿ ಸರಿ, ಈಗ ನಾನು ಹೇಳ್ತೀನಿ ನೋಡಿ. ಓಕೆ, ಫಸ್ಟ್ ನಮ್ಮ ಬರ್ತ್ ಡೇಟ್ ಏನಿದೆ, ಏನ್ ಸರ್? ನಮ್ಮ ಬರ್ತ್ ಡೇಟ್ ಏನಿದೆ, ಹಲೋ ಸರ್. ನೋಡಿ ಸರ್, ಇದು ಹಲೋ. ಬರ್ತ್ ಡೇಟ್. ಹೇಳಿ ಸರ್. ಆ ಹೇಳಿ ಸರ್. ಡೇಟ್ ಹುಟ್ಟಿದ ಡೇಟ್ 14 ಇದ್ರೆ 5 ಡ್ರೈವರ್, ವೆರಿ ಗುಡ್ ಸರ್, ಸೂಪರ್ ಅವೆಲ್ಲ ಕೂಡಿದ್ರೆ ಏನ್ ಬರುತ್ತೆ ಅದು ಎಲ್ಲವೂ ಕೂಡಿದ್ರೆ ಕಂಡಕ್ಟರ್ ಅದು ನಂಬರ್. ಕಂಡಕ್ಟರ್. ಓಕೆ ಸರ್, ಮೂಲಾಂಕ, ಸೈಕಿಕ್ ನಂಬರ್, ಡ್ರೈವರ್ ನಂಬರ್ ಅಂತ ಹೇಳಿದ್ರೆ ಎಲ್ಲ ಒಂದೇ. ಸರ್ ನೋಡಿ, ಒಬ್ಬ ಮನುಷ್ಯನಿಗೆ ಈಗ ಒಬ್ಬ ಮನುಷ್ಯನ ಒಂದು ಗಾಡಿಗೆ ನಾವು ಹೋಲಿಸ್ಕೊಳ್ಳೋದಾದ್ರೆ, ಒಂದು ಗಾಡಿಗೆ ಮುಖ್ಯವಾಗಿ ಡ್ರೈವರ್ ಕೂಡ ಬೇಕಾಗಿರುತ್ತೆ, ಕಂಡಕ್ಟರ್ ಕೂಡ ಬೇಕಾಗಿರುತ್ತೆ ಅಲ್ವಾ ಸರ್? ಡ್ರೈವರ್ನ ಕೆಲಸವೇನು, ಕಂಡಕ್ಟರ್ನ ಕೆಲಸ ಏನು ಅಂತ ನಾವು ನೋಡೋದಾದ್ರೆ, ಡ್ರೈವರ್ ಜೀವನದಲ್ಲಿ ಡ್ರೈವರ್ ಇಲ್ಲದೆ ಗಾಡಿ ಓಡೋದೇ ಇಲ್ಲ. ಹೌದಾ ಇಲ್ವಾ ಸರ್? ಡ್ರೈವರ್ ಎಸ್ ಇಲ್ಲದೆ ಸರ್. ಗಾಡಿ ಓಡೋದೇ ಇಲ್ಲ ಅಂತ ಹೇಳ್ತೀವಿ. ಓಕೆ, ಈಗ ಈ ನಮ್ಮ ಏನು ಬರ್ತ್ ಡೇಟ್ ನಂಬರ್ ಹೇಳ್ತೀವಲ್ವಾ, ಇದು ಬಂದು ಡ್ರೈವರ್ನ ನಂಬರ್ ಆಗಿರುತ್ತೆ. ಓಕೆ, ನೋಡಿ, ಇದು ಬಂದು ಡ್ರೈವರ್ನ ನಂಬರ್ ಆಗಿರುತ್ತೆ. ಅದೇ ರೀತಿ ಇದು ಎಲ್ಲಿಂದ ಎಲ್ಲಿವರೆಗೂ ಅಪ್ಪ ಇದ್ರ ಪ್ರಭಾವ ಬೀರುತ್ತೆ? ನಾವು ಹುಟ್ಟಿದ ದಿನದಿಂದ ನಮ್ಮ 35ನೇ ವರ್ಷದವರೆಗೂ ಡ್ರೈವರ್ನ ನಂಬರ್ನ ಪ್ರಭಾವ ಇರುತ್ತೆ ಅಂತ ಹೇಳ್ತೀವಿ. ಓಕೆನಾ? ಇವಾಗ ನಿಮ್ಮ ಡ್ರೈವರ್ ನಂಬರ್ ಚೆಕ್ ಮಾಡ್ಕೊಂಡಿದ್ದೀರಲ್ವಾ? ಅವಾಗಲೇ ಎಲ್ಲರೂ ಮೆಸೇಜ್ ಮಾಡಿದ್ರಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಡ್ರೈವರ್ ನಂಬರ್ ಎಲ್ಲರೂ ಚೆಕ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಡ್ರೈವರ್ ನಂಬರ್ ಏನು ತಿಳಿಸ್ಬೋದಾ? ಸರ್ ತಿಳ್ಕೊಂಡಿದೀವಿ ಸರ್. ವೆರಿ ಗುಡ್. ಅದೇನಂತ ತಿಳಿಸ್ಬೋದಾ? ಚಾಟ್ ಸರ್, ಬಾಕ್ಸ್ 35 ವರ್ಷದವರೆಗೂ ಪ್ರಭಾವ ಬೀಳುತ್ತೆ ಡ್ರೈವರ್ ನಂಬರ್ ಅಂದ್ರೆ ಡೇಟ್ ಆಫ್ ಬರ್ತ್ ನಂಬರ್ ಸರ್. ವೆರಿ ಗುಡ್, ವೆರಿ ಗುಡ್. ಹೌದು, ಇದು ಕರೆಕ್ಟ್ ಆಗಿದೆ ನೀವು ಹೇಳ್ತಾ ಇರೋದು. ಡ್ರೈವರ್ ನಂಬರ್ ಏನು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಸರ್, ನಂದು ಡ್ರೈವರ್ ನಂಬರ್ ಬಂದು 8 ಇದೆ ಸರ್, ಕಂಡಕ್ಟರ್ ನಂಬರ್ 6 ಬರುತ್ತೆ ಸರ್. ವೆರಿ ಗುಡ್ ಮ್ಯಾಮ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಸೂಪರ್. ಈಗ ನಿಮ್ಮ ಡ್ರೈವರ್ ನಂಬರ್ನ ಪ್ರಭಾವ, ಈಗ ನಿಮ್ಮ ಡ್ರೈವರ್ ನಂಬರ್ ನಮ್ಮ ನ್ಯೂಮರಾಲಜಿ ಫ್ಯಾಮಿಲಿಯಲ್ಲಿ ಯಾರು ಹೋಲ್ತಾರೆ ಅಂತ ಕೂಡ ನಿಮ್ಗೆ ಅರ್ಥ ಆಗಿದೆ, ಹೌದಲ್ವಾ? ಸೊ ಆ ಗುಣಗಳು ನಿಮ್ಮಲ್ಲಿ ಇದೆಯಾ? ನಾನು ಗುಣಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಬಟ್ ಸಿಂಪಲ್ ಆಗಿ ಕೇಳ್ತೀನಿ. ನಾನೇನು ಡ್ರೈವರ್ ನಂಬರ್ ಬಗ್ಗೆ ನಿಮ್ಗೆ ಹೇಳಿದ್ದೆ ಅಲ್ವಾ? ಸೊ ಆ ಗುಣಗಳು ನಿಮ್ಮಲ್ಲಿ ಇದೆಯಾ? ಈ ಗುಣಗಳು ನಿಮ್ಮಲ್ಲಿ ಇದೆಯಾ? ಚೆಕ್ ಮಾಡ್ಕೊಳ್ಳಿ, ಈ ಗುಣಗಳು ನಿಮ್ಮಲ್ಲಿ ಇದೆಯಾ? 1 ಇರೋರು ಕಿಂಗ್ ತರ ಇದ್ದೀರಾ? ಇದೆ ಸರ್. ವೆರಿ ಗುಡ್. 2 ಇರೋರು ಮೂನ್ ತರ ಇದ್ದೀರಾ? ಕ್ವೀನ್ ತರ ರಾಣಿಯಲ್ಲಿ ಮನೆಯಲ್ಲಿ? ಅದಿನ್ನೂ ಚೇಂಜಸ್ ಆಗುತ್ತೆ, ನಾನು ಹೇಳ್ತೀನಿ, ಬಟ್ ಸುಮ್ಮನೆ ಒಂದು ಜನರಲ್ ನಾಲೆಡ್ಜ್ಗೋಸ್ಕರ ಹೇಳ್ತಾ ಇರೋದು ನಾನು ನಿಮಗೆ. 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಹುಟ್ಟಿರೋರು ಗುರುಸ್ಥಾನದಲ್ಲಿ, ಅಂದ್ರೆ ಗುರು ತರ ನೀವು ಮಾತುಕತೆಯಲ್ಲಿ ಆಗಲಿ, ನಿಮ್ಮ ಒಂದು ದಿನನಿತ್ಯದ ಇದು ಹೇಗಿದೆ, ಇದೇ ತರ ನಡೀತಾ ಇದೆಯಾ? ಹೌದು ಸರ್. ವೆರಿ ಗುಡ್. 4ನೇವರು ಸಿವಿಲಿಯನ್ ರಾಹು ತರ, ಸ್ವಲ್ಪ ಮೈಂಡ್ ಫಾಸ್ಟ್ ಅಂತ ಹೇಳ್ತೀವಿ, ಮೈಂಡ್ ಫಿಕಲ್ ಮೈಂಡ್ ಅಂತ ಹೇಳ್ತೀವಿ, ಫ್ಲಕ್ಚುಯೇಷನ್ ಮೈಂಡ್, ಮತ್ತೆ ಯಾವುದೇ ಅವ್ರಿಗೆ ಸ್ವಲ್ಪ ಟ್ಯಾಲೆಂಟ್ ಜಾಸ್ತಿ ಅಂತ. ಓಕೆನಾ? 5 ಅನ್ನೋರು ಯುವರಾಜ್ ಅಂತಾರ, ಅಂದ್ರೆ ಯಾವುದನ್ನು ಒಂದೇ ಇದರಲ್ಲಿ ನೋಡಲ್ಲ ಅಂತ. ಓಕೆ, ಫೈನ್. ಸರಿ, ಈಗ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಕಂಡುಹಿಡಿಯೋದು ಕಲ್ತ್ರಿ, ಹೌದಾ ಸರ್? ನಾನೇನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ವಾ ಯಾರಿಗೂ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಬಗ್ಗೆ? ಸರ್, ಹಾ, ಒಂದು ಹೇಳಿ ಸರ್. ಡೌಟ್ ಇದೆ, ಕೇಳಲ್ಲ ಸರ್? ಕೇಳಿ ಸರ್, ದಯವಿಟ್ಟು. ಅದನ್ನೇ ಅವಾಗಲಿಂದ ಕೇಳ್ತಾ ಇದ್ದೀನಿ, ಅದನ್ನೇ ಸರ್, ನಂದು ಈಗ ನನ್ನ ಡೇಟ್ ಆಫ್ ಬರ್ತ್ ಸರ್ 9 ಅಂತ ತಗೊಂಡಿದ್ದಾರೆ, ಜೂನ್. ಓಕೆ, ಆಕ್ಚುಲಿ ಮಧ್ಯರಾತ್ರಿ 12 ಗಂಟೆ 15 ನಿಮಿಷದಲ್ಲಿ ಹುಟ್ಟಿದೀನಿ. ಅದು 12 ಗಂಟೆ ನಂತರ ಅದು 10ನೇ ತಾರೀಕು ಇರ್ತದ ಇಲ್ಲ 9 ಸರ್? ಸರ್ ನೋಡಿ, ನೀವು 12 ಗಂಟೆ ಯಾವತ್ತು ಅಂದ್ರೆ ನೀವು 9ನೇ ತಾರೀಕು ನೈಟ್ 12 ಗಂಟೆ ಆದ್ಮೇಲೆ ಹುಟ್ಟಿದ್ರಾ, ಇಲ್ಲ 8ನೇ ತಾರೀಕು ನೈಟ್ 12 ಗಂಟೆ ಆದ್ಮೇಲೆ ಹುಟ್ಟಿದಿರಾ? ಇಲ್ಲ 9ನೇ ತಾರೀಕು ಅವತ್ತು ನಡೀತಾ ಇತ್ತು. ಈಗ ಸಪೋಸ್ ಇವತ್ತೇ 9 ಅಂತ ನೋಡಿ, ತಿಳ್ಕೊಳ್ಳಿ, ಇವತ್ತು ಹೇಳ್ತೀನಿ. ರಾತ್ರಿ 12:15 ಕೊಟ್ಟಿರೋದು ಆ ಟೈಪ್. ನೆಕ್ಸ್ಟ್ 10ನೇ ತಾರೀಕೆ ಆಗುತ್ತೆ ಸರ್, ನೀವು 9 ಅಂತ ಬಟ್ ಕನ್ಸಿಡರ್. ಮೊದ್ಲಿಂದ ಇವರು 9 ಹಾಕೊಂಡ್ ಬಂದ್ಬಿಟ್ಟಿದ್ದಾರೆ ಸರ್. ಸರ್ ನೋಡಿ, ಅವ್ರು- ನೀವು ಅದ್ರ ಗುಣಲಕ್ಷಣಗಳನ್ನ ಹೇಳ್ತೀನಿ ನಿಮ್ಗೆ. ನೀವು ಹುಟ್ಟಿರೋ ಡೇಟು ಪರ್ಫೆಕ್ಟ್ ಆಗಿ ನಿಮಗೆ ಗೊತ್ತಿದ್ರೆ ನಿಮ್ಗೆ ಅದ್ರ ನಾಲೆಡ್ಜ್ ಇರುತ್ತೆ. ಓಕೆನಾ? ಸೊ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡತ್ತೆ. ನಾನು ಹೇಳೋದಕ್ಕಿಂತ ಈಗ ಅದ್ರ ಬಗ್ಗೆ ನಾಲೆಡ್ಜ್, ಕ್ಯಾರೆಕ್ಟರಿಸ್ಟಿಕ್ ಬಗ್ಗೆ ಮಾತಾಡೋಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅವಾಗ ನಿಮ್ಗೆ ಅದ್ರಲ್ಲೇ ಗೊತ್ತಾಗ್ಬಿಡತ್ತೆ. ಓಕೆ,
ನಿಮ್ಮ ಬಟ್ ಬಟ್ ನೀವು ಅವತ್ತು ಟೆಂತ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಊರಲ್ಲಿ ಕೆಲವರೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್. ನಮ್ಮ ಇದರಲ್ಲಿ ಯಾರು ಅಷ್ಟೊಂದು ನೋಡ್ತಾ ಇರಲಿಲ್ಲ ಅನ್ಕೊಂತೀನಿ. ಆ ಟೈಮಲ್ಲಿ ಸ್ವಲ್ಪ ಸಮಸ್ಯೆಗಳಾಗಿದೆ. ಬಟ್ ನೀವು ಟೆಂತ್ಗೆ ಕ್ಯಾಲ್ಕುಲೇಟ್ ಆಗೋದು ಸರ್. ಆಸ್ಟ್ರಾಲಜಿ ಏನ್ ಹೇಳ್ತಾರೆ ಅಂದ್ರೆ ಸೂರ್ಯೋದಯ ಆಗ ಗಂಟನು 9ನೇ ತಾರೀಕು, ಸೂರ್ಯೋದಯ ಆದ್ಮೇಲೆ 10 ಅಂತ ಅವ್ರು ಹೇಳ್ತಾರೆ ಸರ್. ತರಲೇಬೇಡಿ ಸರ್ ನೀವು ಅಸ್ಟ್ರಾಲಜಿನ. ದಯವಿಟ್ಟು ಅಸ್ಟ್ರಾಲಜಿ ಸೈನ್ಸೇ ಬೇರೆ ಇದೆ, ನಮ್ಮ ಸರಿ ನ್ಯೂಮರಾಲಜಿ ಸೈನ್ಸೇ ಬೇರೆ ಇದೆ. ಬಹಳ ಸರಿ ಒಂದಕ್ಕೊಂದು ತುಂಬಾ ವ್ಯತ್ಯಾಸಗಳಾಗುತ್ತೆ. ದಯವಿಟ್ಟು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ಗೂ ಇದ್ರ ಕ್ಯಾರೆಕ್ಟರಿಸ್ಟಿಕ್ಸು ನೀವು ಒಂದೇ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಸಿಕ್ಸ್ ಇದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ಬೋದಾ ಸರ್? ಸರಿ ಸರಿ ಸರ್, ಹಲೋ ಅರ್ಥ ಆಗಿಲ್ಲ ನನಗೆ. ಸಿಕ್ಸ್ ಇದ್ದು ಕ್ಯಾರೆಕ್ಟರಿಸ್ಟಿಕ್ಸ್. ಸರ್ ನಾನು ಪ್ರತಿಯೊಂದು ಹೇಳ್ತೀನಿ ನೋಡಿ, ಅದಕ್ಕೆ ಹೇಳೋದು. ಓಕೆ. ಪ್ರತಿಯೊಂದನ್ನು ನೀವು ಯಾವುದೇ ವಿಚಾರ ತಿಳಿಬೇಕಾದ್ರೆ ನಿಮ್ಮ ವೈಯಕ್ತಿಕಕ್ಕೆ ನೋಡಬೇಡಿ. ಪ್ರತಿಯೊಂದು ಓಕೆ. ನಂಬರು ಫಸ್ಟಿಂದ ತಿಳಿತಾ ಹೋಗಿ. ಓಕೆನಾ? ಆಮೇಲೆ ನಿಮ್ದು ಸರ್ತಿ ಬರುತ್ತೆ, ಅದರಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಸೊ ನೋಡಿ, ನೀವು ಇಲ್ಲಿ ಕನ್ಸಲ್ಟೇಷನ್ಗೆ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವಿಲ್ಲಿ ಕನ್ಸಲ್ಟೇಷನ್ಗೆ ಬಂದಿಲ್ಲ. ನೀವು ಒಬ್ರು ನ್ಯೂಮರಲಿಸ್ಟ್ ಆಗ್ತಾ ಇದ್ದೀರಿ. ನ್ಯೂಮರಲಿಸ್ಟ್ ಕಂಪಲ್ಸರಿ ನೀವೊಬ್ರು ಸಂಖ್ಯಾಶಾಸ್ತ್ರಜ್ಞರು. ನೀವು ಜಾಯ್ನ್ ಆಗಿ ಕ್ಲಾಸ್ಗೆ ಬಿಡಿ. ನಾನು ಪೇಯ್ಡ್ ಕ್ಲಾಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಇದರಲ್ಲಿ ನಾನು ಕೊಡ್ತಕ್ಕಂಥ ವಿದ್ಯೆ ಅರ್ಥ ಆದರೆ ಸಾಕು, ಒಬ್ರು ಕಷ್ಟ ಸುಖ ಏನು ಅಂತ ನಿಮಗೆ ಈಸಿಯಾಗಿ ತಿಳಿಯಂತ ಒಂದು ಬರುತ್ತೆ ಸ್ಥಾನ. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಬಹಳ ಈಸಿಯಾಗಿ ಕಲಿತೀರಿ ಸರ್. ನಾನು ಹೇಳ್ತಿಲ್ವಾ, ಪ್ರತಿಯೊಬ್ಬರದ್ದು ಕಲಿಸ್ಕೊಡ್ತೀರಿ. ಪ್ರತಿಯೊಬ್ಬರದ್ದು ನಿಮ್ಮದು ನೀವೇ ನೋಡ್ಕೋಬೋದು. ಇನ್ನೂ ಡೀಪಾಗಿ ಬೇಕು ಅಂದಾಗ ಮಾತ್ರ ನೀವು ಪೇಯ್ಡ್ ಕ್ಲಾಸ್ಗೆ ಬರಬೇಕಾಗುತ್ತೆ. ಬಿಟ್ಟರೆ ಆರಾಮಾಗಿ ಕಲ್ತ್ಕೊಳ್ಳಿ ಸರ್. ನಾನು ಇದರಲ್ಲೇ ಸಾಕಾಗುತ್ತೆ. ಒಬ್ಬ ಮನುಷ್ಯನಿಗೆ ನಾನು ಹೇಳ್ತಿಲ್ವಾ ಸರ್, 5th ಡೇ ನಿಮ್ಮ ಬಗ್ಗೆ, ನಿಮ್ಮ ಸುತ್ತಲೂ ಮುತ್ತಲು ಇರೋರ ಬಗ್ಗೆ ಪ್ರಿಡಿಕ್ಷನ್ ನೀವೇ ಮಾಡ್ತೀರಿ. ಇದು ನನ್ನ ಮಾತು. ನಾವು ಮಾತು ಕೊಟ್ಟಿದ್ದೀವಿ, ನಡ್ಸ್ಕೊತೀವಿ. ಓಕೆನಾ? ಫೈನ್ ಸರ್. ಇವಾಗ ನಾವು ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಬಗ್ಗೆ ತಿಳ್ಕೊಂಡ್ವಿ ಅಲ್ಲ ಸರ್? ಇದರಲ್ಲಿ ಯಾರಿಗಾದ್ರೂ ಡೌಟ್ ಇದ್ರೆ ಕಂಡಕ್ಟರ್ ದಯವಿಟ್ಟು ನಂಬರ್ ಕೇಳಿ ಸರ್. ಕಂಡಕ್ಟರ್ ನಂಬರ್ ಎಕ್ಸ್ಪ್ಲೈನ್ ಮಾಡಿ ಸರ್. ಅದೇ ಓಕೆ. ನೋಡಿ ಸರ್, ಕಂಡಕ್ಟರ್ ನಂಬರ್ ಬಂದು ಹೇಗೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಪೂರ್ತಿ ದಿನಾಂಕ, ಇಲ್ಲಿ ಒಂದು ಎಕ್ಸಾಂಪಲ್ ದಿನಾಂಕ ತಗೊಂಡಿದ್ದೀನಿ. ಓಕೆನಾ? 11/2/1987. ಹೇಗೆಪ್ಪ ಕಂಡಕ್ಟರ್ ನಂಬರ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಕೆ ಹೋದಾಗ 112 ಇದು ಡ್ರೈವರ್ ನಂಬರ್ ಆಗಿರುತ್ತೆ ಇದ್ರದ್ದು. ಹೌದಾ ಸರ್? 2 + 2 4 ಆಗತ್ತಾ? 4 + 1 5, 5 + 9 14, 14 + 8 22, 22 + 7 29. ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್ ಇದೆ. ಓಕೆನಾ? ಇದನ್ನು ಚೇಂಜ್ ಮಾಡೋಕ್ಕಾಗಿಲ್ಲ. ಓಕೆ, ಅದಕ್ಕೆ ಸರ್ ಡೌಟ್ ಬಂತು ಅದು. ಇರ್ಲಿ ತೊಂದರೆ ಇಲ್ಲ ಸರ್. ಇರಬೇಕು ಡೌಟ್. ಏನಕ್ಕೆ ಇದು ಉದ್ದೇಶ ಏನಂದ್ರೆ ಡೌಟ್ ಬರಬೇಕು ಸರ್. ಡೌಟ್ ಬಂದ್ರೆ ಮಾತಾಡಿದಿರ, ಇಲ್ಲ ಅಂದ್ರೆ ಎಲ್ಲಿ ಮಾತಾಡ್ತಿದ್ದೀರಿ ನೀವು? ಅಲ್ವಾ? ಡೌಟ್ ಬಂದ್ರೆ ಕೇಳಬೇಕು, ಅವಾಗ ಖುಷಿ ಕೊಡುತ್ತೆ, ನಮಗೂ ಮಾತಾಡ್ಲಿಕ್ಕೆ ಅನುಕೂಲ ಆಗುತ್ತಲ್ವಾ? ಅದಕ್ಕೋಸ್ಕರ ಕೇಳ್ತಾ ಇರೋದು. ಓಕೆ, 29 ಆಯ್ತಾ ಸರ್? ಇದರಿಂದ 2 + 9 ಸರ್ 11, 2 + 9 11 ಆಯ್ತು. ಸೊ 11 ಬಂದಾಗ ಏನಾಯ್ತು? ಬರೀ 11 ತಗೊಳಕಾಗತ್ತಾ? ಇಲ್ಲ. ಆಗಲ್ಲ. 1 + 1 2. ಈ ಡೇಟ್ ಆಫ್ ಬರ್ತ್ನವ್ರಿಗೆ ಡ್ರೈವರ್ ನಂಬರ್ ಕೂಡ 2 ಆಗಿರುತ್ತೆ, ಕಂಡಕ್ಟರ್ ನಂಬರ್ ಕೂಡ 2 ಆಗಿರುತ್ತೆ. ಹೌದಾ ಸರ್? ಈಗ ನಿಮ್ಮ ಡೇಟ್ ಆಫ್ ಬರ್ತ್ ಯಾರ್ದಾದ್ರೂ ಒಬ್ರದ್ದು ಹೇಳ್ಬೋದಾ ಸರ್? ಸರ್ ಒಬ್ರದ್ದು 33/88. 33/88. 30. ಸೊ ಇದು ಯಾವುದು? 3/88. ಓಕೆ. 30 3 1988. 88 ಅಲ್ವಾ? ಹಾ ಸರ್. 88. ಯಾರಾದ್ರೂ ಹೇಳ್ಬೋದಾ ಸರ್? ಆಲ್ರೆಡಿ ಹಾಕಿದ್ರೆ ಇದೆಯಾ ಏನಾಗುತ್ತೆ ಅಂತ? ಡ್ರೈವರ್ ನಂಬರ್ ಏನಾಗುತ್ತೆ, ಕಂಡಕ್ಟರ್ ನಂಬರ್ ಏನಾಗುತ್ತೆ ಅಂತ ಹೇಳ್ಬೋದಾ? ಸೊ ನೋಡಿ, 30ನೇ ತಾರೀಕು ಜನಿಸಿರ್ತಕ್ಕಂಥ ಡ್ರೈವರ್ ನಂಬರ್ ಬಂದು 3 ಆಗಿದೆ. 30ರಿಂದ 3 ಬರುತ್ತೆ. ಬಂದಿರೋದ್ರಿಂದ ಇವ್ರದ್ದು ಡ್ರೈವರ್ ಸಂಖ್ಯೆ 3 ಆಗಿದೆ. ಯಾರಾದ್ರೂ ಕಂಡಕ್ಟರ್ ನಂಬರ್ ಹೇಳ್ಬೋದಾ ಸರ್? 5. ಬೇಕು ಸರ್. ಈಗ ಒಬ್ಬೊಬ್ರು ಹೆಂಗ್ ಗೊತ್ತಾ, ನೀವು ಪ್ರತಿ ದಿವಸ 5 ಇದನ್ನ ಇಟ್ಕೊಬೇಕು ಸರ್, ಡೇಟ್ ಆಫ್ ಬರ್ತ್ ಇಟ್ಕೋಬೇಕು ನಿಮ್ಮ ಫ್ಯಾಮಿಲಿಯಲ್ಲಿ. ನಾನು ಅದನ್ನ ಲಾಸ್ಟ್ಗೆ ಹೇಳ್ತೀನಿ ನಿಮ್ಗೆ. ಓಕೆನಾ? ಈ ಡ್ರೈವರ್ ನಂಬರ್, ಕಂಡಕ್ಟರ್ ಐದು. ಇದೆ ಸರ್. ಇದು ಸರ್ 32 Very ಬರುತ್ತೆ. ಐದು ಸರ್. ಆಗುತ್ತೆ ಸರ್. ವೆರಿ ಗುಡ್. ಕಂಡಕ್ಟರ್ ನಂಬರ್ ಈಸ್ 5. 5. ಇವ್ರಿಗೆ ಏನಾಗತ್ತೆ, ಅಪ್ ಟು 35 ವರ್ಷದವರೆಗೂ ನಾವೇನ್ ಹೇಳ್ತೀವಿ, ಈ ಡ್ರೈವರ್ ನಂಬರ್ನ ಬುದ್ಧಿ ಇರುತ್ತೆ. ಓಕೆ? ಇವ್ರಿಗೆ
ಈ ಅದ್ರ ಆ ವಿಶ್ಲೇಷಣೆ ನಾನು ಮುಂದೆ ಕೊಡ್ತೀನಿ. ಓಕೆ ಫೈನ್, ಈಗಲೇ ಸ್ಟಾರ್ಟ್ ಮಾಡ್ಬಿಟ್ರೆ ತಿರುಗಿ ಎಲ್ಲ ಒಬ್ಬೊಬ್ಬರದ್ದು ಸ್ಟಾರ್ಟ್ ಆಗುತ್ತೆ. ಬೇಡ, ಗೊತ್ತಾಯ್ತಲ್ಲ ಈಗ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಕಂಡಿಡಿಯೋದು ಗೊತ್ತಾಯ್ತಲ್ಲ. ಓಕೆ, ಎಕ್ಸಾಂಪಲ್ ಇವಾಗ ಒಂದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಇವತ್ತಿನ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಏನಿದೆ ಅಂತ ಫಸ್ಟ್ ಎಷ್ಟು ತಿಳಿದಿದ್ರ ನೋಡೋಣ. ಇವತ್ತಿನ ಡೇಟ್ ಆಫ್ ಬರ್ತ್, ಇವತ್ತಿನ ಜನಿಸಿದಂಥವ್ರಿಗೆ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಏನ್ ಬರುತ್ತೆ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಚೆಕ್ ಮಾಡಿದೀರಾ? ಸರ್ ಡ್ರೈವರ್ ನಂಬರ್ ಬಂದು 1, ಕಂಡಕ್ಟರ್ ನಂಬರ್ 4 ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಕರೆಕ್ಟ್ ಡ್ರೈವರ್ ಸರ್? ನಂಬರ್ 1 ಸರ್, ಕಂಡಕ್ಟರ್ ನಂಬರ್ 4. ವೆರಿ ಗುಡ್, ವೆರಿ ಗುಡ್. ಯಾರ್ಯಾರು ಕರೆಕ್ಟ್ ಆಗಿದೆ? ಯಾರ್ಯಾರು ಕರೆಕ್ಟ್ ಆಗಿದ್ರೆ ಪಾಸ್. ಕರೆಕ್ಟ್ ಆಗಿದೆ ಸರ್. ವೆರಿ ಗುಡ್, ವೆರಿ ಗುಡ್, ಸೂಪರ್ ಸೂಪರ್ ಸೂಪರ್. ನೋಡಿ, ಮೇಯ್ನು ಒಬ್ಬ ನ್ಯೂಮರಾಲಜಿಸ್ಟ್ಗೆ ತುಂಬಾ ಅವಶ್ಯಕತೆ ಇರತಕ್ಕಂಥದ್ದು ಈ 2 ಕಾನ್ಸೆಪ್ಟ್. ಒಂದು, ನಮ್ಮ ನ್ಯೂಮರಾಲಜಿ ಫ್ಯಾಮಿಲಿಯಲ್ಲಿ ಯಾವ್ಯಾವ ನಂಬರ್ ಯಾರ್ಯಾರಿಗೆ ಹೋಲುತ್ತೆ. ಎರಡನೇದು, ಒಬ್ಬ ಮನುಷ್ಯನ ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ನೋಡೋದು ಕಲ್ತೀವಿ ಅಂದರೆ ಅವ್ರದ್ದು ಏನು ಪರಿಸ್ಥಿತಿ ಅಂತ ನಾವು ಈಸಿಯಾಗಿ ಸಜೆಸ್ಟ್ ಮಾಡ್ಬೋದು. ಓಕೆನಾ? ಡ್ರೈವರ್ 4 ಸರ್, ಯಾರಿದು? ಗುಲಾಬಿ ಎಸ್ ಪಾಳ್ಯ. ಡ್ರೈವರ್ 4 ಅಲ್ಲ, ಅದು ಕಂಡಕ್ಟರ್ 4 ಅದು ಡ್ರೈವರ್ 1 ಬರುತ್ತೆ ಇವತ್ತು. ಸರ್ ನೋಡಿ, ಯಾರಿದು? ಬದಲಾಯಿಸ್ಕೊಳ್ಳಿ ದಯವಿಟ್ಟು. ಡ್ರೈವರ್ 4 ಅಂತ ಹಾಕಿದ್ರೆ ನೋಡಿ. ಗೊತ್ತಾಗಿಲ್ಲ ಅಂದ್ರೆ ಕೇಳಿ ಸರ್, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಬಟ್ ತಪ್ಪಾಗಿ ಹಾಕ್ಬೇಡಿ ದಯವಿಟ್ಟು. ಬೈ ಮಿಸ್ಟೇಕ್. ಓಕೆ ಫೈನ್ ಫೈನ್, ಇರಲಿ, ಬೈ ಮಿಸ್ಟೇಕ್ ಆಗತ್ತೆ. ಬಟ್ ನೀವು ಇದು ನಿಮ್ಮ ಮನಸ್ಸಲ್ಲಿ ಸಂಪೂರ್ಣವಾಗಿ ಕುಂತಾಗ ನೆಕ್ಸ್ಟ್ ನಿಮಗೆ ಈಸಿ ಆಗತ್ತೆ. ಯಾರದೇ ಒಬ್ಬರು ಡ್ರೈವರ್ ನಂಬರ್ ಕಂಡಕ್ಟರ್ ನಂಬರ್ ಕಂಡುಹಿಡಿಯೋದು ತುಂಬಾ ಸುಲಭ ಆಗತ್ತೆ ಅಂತ. ಓಕೆನಾ? ಎಲ್ಲರಿಗೂ ಹೇಗೆ ಅನಿಸ್ತಿದೆ? ಕಲಿತಾ ಇರೋದು ಖುಷಿ ಆಗ್ತಿದ್ಯಾ? ಹೇಳಿ ಮೇಡಮ್. ಸರ್ ನನ್ಗೊಂದು ಡೌಟ್. ಹೇಳಿ ಮೇಡಮ್, ಹೇಳಿ ಹೇಳಿ. ಸರ್ ಇವಾಗ ಹೇಳಿದ್ರೆ ಯಾವ ನಂಬರ್ ಯಾರ್ಯಾರಿಗೆ ಹೋಲುತ್ತೆ ಅಂತ ಒಂದು ಹೇಳಿದ್ರಲ್ಲ ಸರ್, ಅದು ಹೆಂಗೆ ಅಂತ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿ ಸರ್. ಅದು ಮೇಡಮ್, ಅದನ್ನ ನಾನು ಒಂದು ಫ್ಯಾಮಿಲಿ ಆಗಿ ಮಾಡಿದಾಗ, ಒಂದು ನ್ಯೂಮರಾಲಜಿ ನಂಬರ್ಸ್ನ ಒಂದು ಕಿಂಗ್ಡಮ್ ಅಲ್ಲಿ ನೋಡಿದಾಗ, ಓಕೆ ನಿಮ್ಗೆ ಆಯ್ತು ಮೇಡಮ್. 1 ಬಂದು ಏನಂದ್ರೆ ಸನ್ ಅಂದ್ವಿ, ಸೂರ್ಯ ಅಂದ್ವಿ ಅಲ್ವಾ? ಸೂರ್ಯ ಇಲ್ಲದೆ ಪ್ರಪಂಚ ಇದೆಯಾ? ಕಿಂಗ್ ಇಲ್ಲದೆ ಒಂದು ರಾಜ್ಯ ಇದೆಯಾ? ಇಲ್ಲ ಸರ್. 2 ಬಂದು ಕ್ವೀನ್ ಅಂದ್ವಿ, ರಾಜಮಾತೆ. ಓಕೆ, ರಾಣಿ ಇಲ್ಲದೆ ಹೇಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ರಾಜನಿಗೆ ಎಲ್ಲಿಂದ ಸಿಗತ್ತೆ? ಹೌದಾ ಇಲ್ಲ ಮೇಡಮ್? ಜೊತೆಲೇ ಇರ್ಬೇಕು ಸರ್. ಹೌದು. 3 ಬಂದು ಗುರು. ಒಂದು ರಾಜ್ಯದಲ್ಲಿ ಗುರು ಇಲ್ಲ ಅಂದ್ರೆ ರಾಜ್ಯ ಆರಾಮಾಗಿರುತ್ತಾ? ಒಬ್ಬ ಮನುಷ್ಯನಿಗೆ ಗುರು ಇಲ್ಲ ಅಂದ್ರೆ ಅವನ ಪರಿಸ್ಥಿತಿ ಕಲಿಕೆ ಏನೇ ಒಂದು ಕಲಿಬೇಕು ಅಂದ್ರೆ ಗುರು ಕಂಪಲ್ಸರಿ ಬೇಕೇ ಬೇಕಾ? ಹೌದು ಹೌದು 5 ಬಂದು ಯುವರಾಜ ಅಂತ ಹೇಳಿದೆ. ಮನೆಯಲ್ಲಿ ರಾಜನಿಗೆ ಮಗ ಇಲ್ಲ ಅಂದ್ರೆ ಅವನಿಗೆ ಎಷ್ಟು ಆದ್ಯತೆ ಇರುತ್ತೆ. ಸೊ ಡ್ರೈವರ್ ನಂಬರ್ 5 ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ. ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಕೊಂಡು ಹೋಗೋಣ. ಯಾಕಂದ್ರೆ 6 ಬಂದು ದಾನವ ಗುರು ಅಂತ ಹೇಳ್ತೀವಿ, ರಾಕ್ಷಸ ಗುರು. ಸೊ ಅವ್ರಿಲ್ಲ ಅಂದ್ರೆ ಒಳ್ಳೇದಿದ್ಮೇಲೆ ಕೆಟ್ಟದ್ದು ಇರ್ಬೇಕಲ್ವಾ ಮನುಷ್ಯನ ಜೀವನದಲ್ಲಿ? ಒಂದು ಪ್ರಪಂಚದಲ್ಲಿ ಒಳ್ಳೇದು ಅಂತ ಇದ್ಮೇಲೆ ಅದು ಕೆಟ್ಟದ್ದು ಅಂತ ತಪ್ಪಾಗಿ ಹೇಳೋದಲ್ಲ, ಹೇಳ್ಬಿಟ್ಟಿದ್ದೀನಿ ಸಾರಿ, ಬಟ್ ಅದು ಒಂದು ಸ್ಥಾನ ಅಲ್ವಾ ಅಂತ. ಸೊ ಅವರು ಗುರುಗಳೇ, ಬಟ್ ರಾಕ್ಷಸರಿಗೂ ಒಬ್ರು ಗುರುಗಳು ಬೇಕೇ ಬೇಕಲ್ವಾ? ಸೊ ಹಂಗಾಗಿ ದಾನವ ಗುರು ಅಂತ ಅವ್ರನ್ನ ಹೇಳ್ತೀವಿ. ಸೊ 4, 7 ಯಾಕೆ ಬಿಟ್ಟೆ ಅಂದರೆ ಅದು ಶ್ಯಾಡೋ ಪ್ಲಾನೆಟ್ಸ್. 8 ಅಂದರೆ ನ್ಯಾಯ ದೇವತೆ, ಕರ್ಮ ದೇವತೆ. ಮಹಾತ್ಮ ಇಲ್ಲದೆ ಯಾವುದೂ ಜೀವನದಲ್ಲಿ. ಶನಿ ಇಸ್ ಮಣಿ. ಯಾರು ಗ್ರಿಡ್ಡಲ್ಲಿ ನೋಡಿ 8 ಇಲ್ಲ ಅಂದರೆ, ನಾನು ಗ್ರಿಡ್ ಹಾಕೋದು ಕೂಡ ಹೇಳ್ಕೊಡ್ತೀನಿ, ಅವ್ರಿಗೆ ಭೂಮಿ ಭಾಗ್ಯ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ. ಓಕೆನಾ? ಶನಿ ಇಸ್ ಮಣಿ ಅಂತ ಹೇಳ್ತೀವಿ. ಓಕೆ, ಸೊ ಅದೇ ರೀತಿ 9 ಇಡೀ ರಾಜ್ಯಕ್ಕೆ ಸೇನಾಧಿಪತಿ ಬೇಕೇ ಬೇಕು ಕಂಪಲ್ಸರಿ. ಓಕೆನಾ ಮೇಡಮ್? ಅರ್ಥ ಆಯ್ತಾ? ಇನ್ನೇನಾದ್ರೂ ಡೌಟ್ ಇದೆಯಾ? ಇಲ್ಲ ಸರ್, ಇಲ್ಲ, ನೀವು ಅದೊಂದು ಹೇಳಿದ್ರಲ್ಲ ಅದಕ್ಕೋಸ್ಕರ ಅದೊಂದು ಡೌಟ್ ಬಂತು ಸರ್. ಅದಕ್ಕೆ ಫೈನ್ ಫೈನ್ ಮ್ಯಾಮ್, ತೊಂದರೆ ಇಲ್ಲ. ಏನೇ ಇದ್ರು ಡೌಟ್ ಇದ್ರೆ ಕೇಳಿ. ನಾನು ಹೇಳೋದಿದೆ, ಕಲೀಲಿಕ್ಕೆ ಅಂತಾನೆ ಬಂದಿದ್ದೀವಿ. ಸ್ವಲ್ಪ ಟೈಮ್ ತಗೊಂಡ್ರು ಪರವಾಗಿಲ್ಲ, ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲಿಯೋಣ. ಓಕೆನಾ? ಭಾಳ ಸುಲಭ ಕೂಡ ಕಲಿಬೋದು. ಅದು ಕಲಿಸ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ನೀವು ಈ ಥರ ಒಬ್ರಿಗೊಬ್ರು ರಿಯಾಕ್ಟ್ ಮಾಡ್ತಾ ಇದ್ರೆ ನಮ್ಗೆ ಇನ್ನೂ ಸಂತೋಷ ಇರುತ್ತೆ ಕಲಿಸ್ಲಿಕ್ಕೆ. ಓಕೆ
ಯಾರು ಏನು ಅದ್ರ ಬಗ್ಗೆ ಕೇಳೋದು ಹೆಂಗಪ್ಪ ಅಂತೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ ಓಕೆ ನೆಕ್ಸ್ಟ್ ಸರ್, ಚೇಂಜಬಲ್ ನಂಬರ್ ಅನ್ಚೇಂಜಬಲ್ ನಂಬರ್ ಬಗ್ಗೆ ಹೇಳ್ತೀವಲ್ವಾ? ಯಾರ್ಯಾರಿಗೆ ಚೇಂಜಬಲ್ ನಂಬರ್ ಅನ್ಚೇಂಜಬಲ್ ನಂಬರ್ ಬಗ್ಗೆ ಗೊತ್ತಿದೆ? ಹಲೋ ಸರ್ ಹೇಳಿ. ಸರ್ ನಮಸ್ತೆ. ಹೇಳಿ ಸರ್, ಹೇಳಿ ಹೇಳಿ. ಡೇಟ್ ಆಫ್ ಬರ್ತ್ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಹೆಂಗೆ? ಸಾರಿ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಸರಿಯಾಗಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಅದು ಬೇರೆ ವಿಧಾನ ಇದೆ. ಓಕೆ, ಅದು ಈ ವಿಧಾನದಲ್ಲಿ ಕಲೀಲಿಕ್ಕಾಗಲ್ಲ. ಇದು ಬರೀ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ, ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದ್ರೆ ಅದಕ್ಕೂ ಬೇರೆ ವಿಧಾನ ಇದೆ. ಕ್ಲಾಸಿಗೆ ಬಂದ್ರೆ ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ಓಕೆನಾ? ಈ ವಿಚಾರವಾಗಿ ಕಲ್ಯಾಣ. ಈಗ ನಂಬರ್ ಅಂದಮೇಲೆ ಮ್ಯಾಚಿಂಗ್ ನಂಬರ್ ಏನು ಹೇಳಿ, ಚೇಂಜಬಲ್ ನಂಬರ್, ಅನ್ಚೇಂಜಬಲ್ ನಂಬರ್ ಅಂತ ಬರುತ್ತೆ. ಓಕೆ, ನಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕಾಗತ್ತಾ? ಹಲೋ, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡೋಕ್ಕಾಗತ್ತಾ? ಇಲ್ಲ ಇಲ್ಲ ಆಗಲ್ಲ ಸರ್, ಡೇಟ್ ಆಫ್ ಟೈಮ್ ಚೇಂಜ್ ಮಾಡೋಕ್ಕಾಗತ್ತಾ? ಆಗಲ್ಲ ಸರ್, ಬರ್ತ್ ಸರ್ಟಿಫಿಕೇಟ್ ನಂಬರ್ಸ್ ಯಾರ ಕೈಲಾದ್ರೂ ಚೇಂಜ್ ಮಾಡ್ಸ್ಲಿಕ್ಕೆ ಅದು ಆಗ್ತದಾ? ಅದು ಆಗಲ್ಲ ಸರ್, ಸ್ಕೂಲಲ್ಲಿ ಕೂಡ ರಿಜಿಸ್ಟ್ರೇಷನ್ ನಂಬರ್ ಕೂಡ ಅದು ಆಗಲ್ಲ, ಇಲ್ಲದೆ ಬರೋಂಥದ್ದು. ಆಧಾರ್ ಕಾರ್ಡ್ ನಂಬರ್ ಕೂಡ, ಅದು ಆಗಲ್ಲ, ವೋಟರ್ ಐಡಿ ಆಗಲ್ಲ, DL ನಂಬರ್ ಕೂಡ ಆಗಲ್ಲ. ಇದೇ ರೀತಿ ಎಕ್ಸೆಟ್ರಾ. ಆಗಲ್ಲ. ಮನೆ ಕರೆಂಟ್ ಬಿಲ್ ಇಂದ ಹಿಡಿದು ನಾವು ಪ್ರತಿ ಒಂದು ಯೂಸ್ ಮಾಡೋಂಥದ್ದು ಅದು ಆಟೋಮೆಟಿಕ್ ಆಗಿ ಬರೋಂಥದ್ದು. ನಮ್ಮ ಜೀವನದಲ್ಲಿ ಚೇಂಜ್ ಮಾಡಬಹುದಾದ ನಂಬರ್ಗಳು. ಫೋನ್ ನಂಬರ್ ಚೇಂಜ್ ಮಾಡ್ಬೋದಾ? ವೆಹಿಕಲ್ ನಂಬರು, ಪ್ರಾಪರ್ಟಿ, ವೆಹಿಕಲ್ ನಂಬರ್ ಚೇಂಜ್ ಮಾಡ್ಬೋದಾ? ಓಕೆ, ಪ್ರಾಪರ್ಟಿ ನಂಬರ್ ಕೂಡ ಚೇಂಜ್ ಮಾಡ್ಬೋದು. ಸೊ ಅದೇ ರೀತಿ ನಮ್ಮ ಹೆಸರಲ್ಲಿ ಸಮಸ್ಯೆ ಇದ್ರೂ ಕೂಡ ನೇಮ್ ನಂಬರ್ನ ಕೂಡ ಚೇಂಜ್ ಮಾಡ್ಬೋದಾ ಇಲ್ವಾ ಸರ್? ಇದನ್ನ ಸರ್ ಚೇಂಜ್ ಈಗ ನೇಮ್ ನಾವು ಆಲ್ರೆಡಿ ಈಗ SLC ಪಾಸ್ ಆಗಿದೀವಲ್ಲ, ಈಗ ಹೆಂಗ್ ಚೇಂಜ್ ಮಾಡೋದು ಸರ್? ಈ ಎಲ್ಲಾ ಕಡೆ ಕೊಟ್ಬಿಟ್ಟಿರ್ತೀವಿ, ಆಧಾರ್ ಸರ್, ಇದನ್ನ ಕೊಟ್ಟಿರ್ತೀವಿ. ಚೇಂಜ್ ಮಾಡಕ್ ಆಗಲ್ಲ ಬ್ಯಾಂಕಿಗೆ ಅಂತಾನೆ ನಾನು ಹೇಳ್ತಾ ಇರೋದು ಸರ್. ಇದು ಪ್ರಭಾವನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬೇರೆ ವಿಧಿವಿಧಾನಗಳಿದೆ. ಓಕೆ, ಇದನ್ನ ದೈನಂದಿನ ಇದರಲ್ಲಿ ನಾವು ಚೇಂಜ್ ಮಾಡ್ಕೊಂಡ್ಬಿಡೋದು. ಕರೆಕ್ಟ್ ಸರ್, ಎಕ್ಸಾಕ್ಟ್ಲಿ ನಾನು ಹೇಳೋದು ಅದನ್ನೇ. ಇದರಲ್ಲಿ ನಾವು ಏನ ಚೇಂಜ್ ಮಾಡಕ್ ಆಗಲ್ಲ. ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಎಫೆಕ್ಟ್ ಕೊಡ್ತಾ ಇದೆ, ಇದರಲ್ಲಿ ಆ ಚೇಂಜಸ್ನ ಲೈಫಲ್ಲಿ ಮಾಡ್ಕೊಂಡಾಗ ಬಹಳ ಲೈಫು ಈಸಿಯಾಗಿ ಹೋಗುತ್ತೆ ಅನ್ನೋ ಉದ್ದೇಶ. ಕರೆಕ್ಟಾ? ಓಕೆನಾ ಸರ್? ಸರ್ ಈಗ ಪ್ರಾಪರ್ಟಿ ನಂಬರ್ ಈಗ ಟ್ಯಾಲಿ ಆಗ್ಲಿಲ್ಲ ಅಂದ್ರೆ ಈಗ ಒಳ್ಳೆ ಕಡೆ ಇರ್ತದೆ, ಬಾಡಿಗೆನೋ ಏನೋ ಬರ್ತಾ ಇರ್ತದೆ ಹೇಳ್ಕೊಡ್ತೀನಿ ಸರ್. ಮನುಷ್ಯನಿಗೆ. ಅದು ಬರುತ್ತೆ ಪ್ರಾಪರ್ಟಿ ನ್ಯೂಮರಾಲಜಿಯಲ್ಲಿ. ನಿಮ್ಗೆ ಹಾ. ಯಾವ್ದನ್ನ ಚೇಂಜ್ ಮಾಡೋದ್ ಬೇಕಾಗಿಲ್ಲ. ಪ್ರಾಪರ್ಟಿ ನಾವು ಚೇಂಜ್ ಮಾಡಕ್ ಆಗಲ್ಲ. ಮೊದಲನೇ ಆಪ್ಷನ್ ಹೇಳ್ತೀವಿ, ಸೆಲ್ ಇಟ್. ನಿಮ್ ಜೀವನಕ್ಕಿಂತ ದೊಡ್ಡದಲ್ಲ. ಆಗಲ್ಲ, ಏನೋ ಸಮಸ್ಯೆಗಳಿದೆ, ಮಾಡಕ್ಕಾಗಲ್ಲ. ಎರಡನೇ ಆಪ್ಷನ್ ಹೋಗ್ತೀವಿ, ರೆಮಿಡಿ. ಓಕೆ, ರೆಮಿಡೀಸ್ ಮಾಡಿದಾಗ ಮಾಡಿದಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಆ ಸಮಸ್ಯೆಗಳಿಂದ ಆಚೆ ಬರ್ತೀರಿ ಅಂತ. ಓಕೆನಾ? ಅರ್ಥ ಆಯ್ತಾ ಸರ್? ಅರ್ಥ ಆಯ್ತು ಸರ್. ಫೈನ್. ಥ್ಯಾಂಕ್ ಯು. ಈಗ ಹೇಳಿ ಸರ್, ಹೇಳಿ ಸರ್, ಹೇಳಿ. ಯಾರೋ ಹೇಳಿ ಬಂದ್ರಿ ಸರ್. ಏನೇ ಡೌಟ್ ಇದ್ರು ಓಪನ್ ಆಗಿ ದಯವಿಟ್ಟು ಕೇಳಿ. ತಿರ್ಗಾ ಮುಂದಕ್ಕೆ ಹೋದ್ಮೇಲೆ ಹಿಂದೆ ಯೋಚನೆ ಮಾಡೋ ಕೆಲಸ ಬೇಡ ಅಂತ. ಸರ್, ನನಗೊಂದು ಡೌಟ್ ಇದೆ ಸರ್. ಹೇಳಿ ಮೇಡಮ್, ಹೇಳಿ. ಬರ್ಬೇಕು ಆತರ ಮುಂದೆ ಬಂದ್ರೆ ನಮಗೂ ಸಂತೋಷ. ಸರ್, ಆಕ್ಚುಲಿ ನೀವು ಹೇಳ್ತಾ ಇದ್ರಲ್ಲ ಡ್ರೈವರ್ ನಂಬರ್ ಮತ್ತೆ ಕಂಡಕ್ಟರ್ ನಂಬರ್ ಅಂತ ಹೇಳಿ, ಹೌದು ಮೇಡಮ್. ಎಷ್ಟೆಷ್ಟು ಏಜ್ ವರ್ಗು ಅದು ಮೇಡಮ್ ಇರುತ್ತೆ ನಿಮ್ಗೆ ಸರ್? ಹೇಳ್ತೀನಿ. ನಾನು ಅವಾಗಲೇ ಹೇಳಿದೀನಿ, ನಿಮ್ಗೆ ಅದು ಸರಿಯಾಗಿ ಅರ್ಥ ಆಗಿಲ್ಲ ಅನ್ಕೊಂತೀನಿ. ನೋಡಿ, ಡ್ರೈವರ್ ನಂಬರ್ ಅನ್ನೋದು ಅಪ್ ಟು, ಸಾರಿ, ಇನ್ನೊಮ್ಮೆ ಹೇಳಿ ಸರ್, ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಬಗ್ಗೆ. ಹೇಳ್ತೀನಿ ಸರ್. ಅದಕ್ಕೆ ಯಾಕೆಂದ್ರೆ ಮುಂದಕ್ಕೆ ಹೋದ್ಮೇಲೆ ಇದೇ ಗೊತ್ತಿಲ್ಲದೆ ನೀವು ಮುಂದಕ್ಕೆ ಹೋದ್ರೆ ಪ್ರಯೋಜನ ಇರಲ್ಲ ಅಂತ ಸರ್. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಇದು ಎಷ್ಟು ಬೇಸಿಕ್ ಅರ್ಥ ಆಗುತ್ತೆ ನೀಟಾಗಿ, ನಿಮ್ಗೆ ಮುಂದೆ ಹೋದಾಗ ಅಷ್ಟೇ ಈಸಿ ಆಗುತ್ತೆ ನಿಮ್ಮ ಕಲಿಕೆ. ಡ್ರೈವರ್ ಮೇಡಮ್ ದಯವಿಟ್ಟು ಓಕೆ ಇರ್ಲಿ. ಓಕೆನಾ ಸರ್? ನೋಡಿ, ಡ್ರೈವರ್ ನಂಬರ್ ಅಂದ್ರೆ ನಮ್ಮ ಹುಟ್ಟಿದ ದಿನಾಂಕ, ಜನ್ಮದಿನದ ದಿನಾಂಕ ಆಗಿರುತ್ತೆ. ಕಂಡಕ್ಟರ್ ನಂಬರ್ ಅಂದ್ರೆ ಸಂಪೂರ್ಣ ನಮ್ಮ ದಿನಾಂಕದಲ್ಲಿ ಹುಟ್ಟಿದ ಡೇಟ್ ಆಫ್ ಬರ್ತ್ ನ ಸಂಪೂರ್ಣ ಟೋಟಲ್ ತಗೊಂಡು ಸಿಂಗಲ್ ನಂಬರ್ಗೆ ಏನ್ ತರ್ತೀವಿ ಅದು ಕಂಡಕ್ಟರ್ ನಂಬರ್ ಆಗಿರುತ್ತೆ. ಓಕೆನಾ ಸರ್? ಇದ್ರ ಬಗ್ಗೆ ಏನಾದ್ರು ಡೌಟ್ ಇದೆಯಾ ನಿಮ್ಗೆ? ಇನ್ನೊಂದ್ಸರಿ ನಾನು ಬಿಡಿಸಿ ತೋರಿಸ್ಬೇಕಾ? ಯಾರ್ದಾದ್ರು ಒಬ್ರು ಡೇಟ್ ಆಫ್ ಬರ್ತ್ ಹೇಳಿ ಸರ್. ಓಕೆ, ಅದು ಈಸಿ ಆಗುತ್ತೆ ನಿಮ್ಗೂ ಪಾಪ. ಯಾಕೆ ಯಾರ್ದಾದ್ರು ಒಬ್ರು ಡೇಟ್ ಆಫ್ ಬರ್ತ್ ಹೇಳಿ ಪಟ್ಟಂತ. ನೋಡ್ತೀನಿ ಸರ್, 27/7/1988 ಸರ್. 27/7. ಓಕೆ ಫೈನ್. 1988. 1988. ನನ್ನ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಓಕೆ ಸರ್. ಏನ್ ಸರ್?
ಡ್ರೈವರ್ ನಂಬರ್ ಬಂದು 9 ಇದೆ ನೋಡಿ ಸರ್. ಕಂಡಕ್ಟರ್ 6 ವೆರಿ ಗುಡ್. ಸಾರಿ, 27, 34. ಕ್ಯಾಲ್ಕುಲೇಟ್ ಮಾಡಿ ಮಾಡಿ ಮಾಡಿ, ನಿಮ್ಗೆ ಈಸಿ ಆಗುತ್ತೆ ಮಾಡಿ. ಕಂಡಕ್ಟರ್ ನಂಬರ್ ಏನಿದೆ? 5. ಸಾರಿ, 6. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಮ್ಯಾಮ್ ಹೇಳಿ. 6 ಬರುತ್ತೆ ಸರ್. ಹೌದೌದು, ಕಂಡಕ್ಟರ್ ನಂಬರ್ 6 ಕರೆಕ್ಟ್ ಹೇಳಿದ್ರಲ್ಲ ಅವಾಗಲೇ ಯಾರು ಪಾಪ. ಓಕೆ ಮ್ಯಾಮ್ ಹೇಳಿ. ಆಶಾ, ಸಾರಿ ಅಶ್ವ, ಹೆಸರು ಗೊತ್ತಾಗ್ತಿಲ್ಲ ನನಗೆ. ಸರ್ ಹೇಳಿ ಏನು ಅಂತ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡಿದ್ರಲ್ಲ ಸರ್. ಕಂಡಕ್ಟರ್ ನಂಬರ್ ಯಾವ ರೀತಿ ಕೂಡ್ಸೋದು? ಸರ್ ನಿಮ್ಗೆ ಹೇಳಿದ್ನಲ್ಲ ಸರ್, ನೋಡಿ ಇಲ್ಲೇ ಇದೆ, ತೋರಿಸಿದೀನಿ ನೋಡಿ. ಈ ಡೇಟ್ ಆಫ್ ಬರ್ತ್ನವ್ರಿಗೆ 2+7 ಏನಾಗುತ್ತೆ? ಡ್ರೈವರ್ ನಂಬರ್ 9. ಡ್ರೈವರ್ ನಂಬರ್ 9 ಆಯ್ತಾ? ಸೊ 2+7 +7 +1 +9 +8 +8 ಕ್ಯಾಲ್ಕುಲೇಟ್ ಮಾಡಿ. 42 ಆಯ್ತಾ? ಹಾ ಸರ್, 42. 4 + 2 6. ಓಕೆನಾ? ಓಕೆ. ಅರ್ಥ ಆಯ್ತಾ? ಇನ್ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದೆಯಾ? ನಾ ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೂಡ ಕೇಳಿದೆ, ಇವತ್ತಿನ ಡೇಟ್ ಆಫ್ ಬರ್ತ್ ಕೂಡ ಹಾಕಿ ಚೆಕ್ ಮಾಡಿ ಅಂತೇಳಿ. ನೋಡಿ ಈ ಥರ ವಿಚಾರಗಳು ಬಂದಾಗ ಅದಕ್ಕೆ ಕ್ಲಾಸಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಿ ಅಂತ ದಯವಿಟ್ಟು ಕೇಳ್ಕೊಳ್ಳೋದು ಇದೇ ವಿಚಾರಕ್ಕೆ ಸರ್. ಓಕೆ, ನೀವು ಎಷ್ಟು ಆಕ್ಟಿವ್ ಆಗಿರ್ತೀರಿ ಅಷ್ಟು ಈಸಿಯಾಗಿ ನಿಮ್ಮ ಕಾನ್ಷಿಯಸ್ ಮೈಂಡ್ಗೆ ಹೋಗ್ತಾ, ಸಬ್ ಕಾನ್ಷಿಯಸ್ ಮೈಂಡಿಗೆ ಸೇವ್ ಆಗುತ್ತೆ ಅಂತ ಅರ್ಥ. ಓಕೆನಾ ಸರ್? ಓಕೆ, ಇನ್ಯಾರಿಗಾನ ಏನೇನು ಈ ವಿಚಾರವಾಗಿ ಡೌಟ್ ಇದೆಯಾ? ಈ ವಿಚಾರವಾಗಿ ನೋ ಸರ್, ಕ್ಲಿಯರ್. ಸರ್ ಇಲ್ಲ, ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್ ಅಲ್ಲ? ಓಕೆ ಫೈನ್. ಸರ್ ನೆಕ್ಸ್ಟ್ ಹೋಗೋಣ. ಚೇಂಜಬಲ್ ನಂಬರ್, ಅನ್ಚೇಂಜಬಲ್ ನಂಬರ್ ಬಗ್ಗೆ ಗೊತ್ತಾಗಿದೆ. ಓಕೆ ಓಕೆ ಸರ್, ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೋಗೋಣ. ಇವತ್ತು ಫಸ್ಟ್ ದಿವಸ ಆಗಿರೋದ್ರಿಂದ, ಸೂರ್ಯನ ನಂಬರ್ ಇವತ್ತಿರೋದ್ರಿಂದ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಜನರಲ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆನಾ? ಮಿಕ್ಕಿದ ನಾಳೆಯಿಂದ ಸಂಪೂರ್ಣವಾಗಿ ಕಲ್ಯಾಣ. ಓಕೆ, ನಿಮ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಇವತ್ತು ತಿಳಿಯೋಣ. ಓಕೆನಾ ಸರ್? ಇನ್ನೂ ತುಂಬ ಬರುತ್ತೆ. ಯಾರಿಗಾದ್ರೂ ಬೇಕಾದರೆ ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ. 1, 10, 19, 28ನೇ ತಾರೀಕು ಜನಿಸಿರ್ತಕ್ಕಂಥವ್ರ ವಿಚಾರವಾಗಿ ಮಾತಾಡಲಿಕ್ಕೆ ಬಂದಿದ್ದೀವಿ ಇವತ್ತು. ಓಕೆನಾ? 1 ಅಂದ್ರೆ ಏನು? ನಾನು ಹೇಳಿದಾಗೆ 1 ಯಾರಿಗೆ ಹೋಲುತ್ತೆ? ಸೂರ್ಯ. ಓಕೆ, 1 ಬಂದು ಸೂರ್ಯ, ಕಿಂಗ್. ನಮ್ಮ ರಾಜ್ಯಕ್ಕೆ ಹೇಗೆ ಒಂದು ರಾಜ್ಯಕ್ಕೆ ಹೇಗೆ ಕಿಂಗ್ ತುಂಬ ಅವಶ್ಯಕತೆ ಇದೆ, ಹಾಗೆ ನಮ್ಮ ಜೀವನದಲ್ಲೂ ಕೂಡ 1 ಅವಶ್ಯಕತೆ ತುಂಬ ಇದೆ ಅಂತ ಆಯಿತು. ಓಕೆ, ಇವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಹೇಳೋದಾದ್ರೆ, ಸಣ್ಣವ್ರಿಗೆ ದಿನ ಯಾವ ದಿನ ಚೆನ್ನಾಗಿ ಆಗ್ಬರುತ್ತೆ ಅಂತ ಹೇಳೋದಾದ್ರೆ ಭಾನುವಾರ ಮತ್ತು ಸೋಮವಾರ, ಇದು 2 ದಿನ ತುಂಬ ಚೆನ್ನಾಗಿ ಆಗ್ಬರುತ್ತೆ. ದಯವಿಟ್ಟು ಬರ್ಕೊಳ್ಳಿ. ನೀವು ಬರ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮಸ್ಕ್ಯುಲರ್ ಎನರ್ಜಿಯಿಂದ ಆರಾಮಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಸೇವ್ ಆಗುತ್ತೆ. ಅದೇ ರೀತಿ ನಿಮಗೆ ಒಂದು ಕೀ ಪಾಯಿಂಟ್ ಅಂತ ಮಾಡ್ಕೊಳ್ಳಿ. ಈ ವಿಚಾರದಲ್ಲಿ ಯಾವುದೇ ಒಂದು ಕೀ ಪಾಯಿಂಟ್, ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದನ್ನ ಒಂದು ಕೀ ಪಾಯಿಂಟ್ ಥರ ಮಾಡ್ಕೊಳ್ಳೋದಾದರೆ ಅವಾಗ ಇಡೀ ಒಬ್ಬ ಲೀಡರ್ಶಿಪ್ ಕ್ವಾಲಿಟೀಸ್ ಏನೇನು ಬರುತ್ತೆ ನಿಮಗೆ ಈಸಿಯಾಗಿ ಮೈಂಡಲ್ಲಿ ಸೇವ್ ಆಗುತ್ತೆ ಅನ್ನೋ ಉದ್ದೇಶ. ಓಕೆನಾ? ಸೂರ್ಯ 1 ನಂಬರಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಏನಾಗಿ ಹೇಳಿದೆ, 1, 10, 19, 28 ಈ 3 ತಾರೀಕಲ್ಲಿ ಜನಿಸಿರ್ತಕ್ಕಂಥವ್ರು ರೂಲ್ಡ್ ಬೈ ಸನ್ ಅಂತ ಹೇಳ್ತೀವಿ. ಆದರೆ ಈ 4 ತಾರೀಕಲ್ಲಿ ಜನಿಸಿರ್ತಕ್ಕಂಥವ್ರದ್ದು ಆಟೋಮೆಟಿಕ್ ಆಗಿ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದೇ ಇರುತ್ತೆ. ಯಾರ್ದು ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಲ್ಲ. ಅದ್ರ ವಿಚಾರ ಇನ್ನೂ ತಿಳಿತಾ ಹೋಗೋಣ. ಆದರೆ ಕಾಮನ್ ಆಗಿ ಇವರಲ್ಲಿ ನೋಡ್ಬೋದಾದ ವಿಚಾರ ಏನಪ್ಪ, ದೇ ಹ್ಯಾವ್ ಲೀಡರ್ಶಿಪ್ ಕ್ವಾಲಿಟಿ. ಬೈ ಬರ್ತಿಂದಾನೆ ಇವ್ರಿಗೆ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿ ತುಂಬ ಇರುತ್ತೆ. ಇವರು ಯಾವುದೇ ವಿಚಾರಕ್ಕೂ ಮುನ್ನುಗ್ಗುವಂಥದ್ದು ಜಾಸ್ತಿ ಇರುತ್ತೆ. ಯಾವುದೇ ವಿಚಾರನೂ ತಿಳಿಲಿಕ್ಕೆ ಹೊರಟಾಗ ಅದನ್ನು ಆಸಕ್ತಿಯಿಂದ ತಿಳಿತಾರೆ ಅನ್ನೋ ಉದ್ದೇಶ. ಮತ್ತು ಇವರು ಆಟೋಮೆಟಿಕ್ ಆಗಿ ಎಲ್ಲ ವಿಚಾರದಲ್ಲೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು ತುಂಬ ಜಾಸ್ತಿ ಆಗುತ್ತೆ. ಇವರು ಎಲ್ಲೇ ಹೋದ್ರೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಇವರ ಬಯಕೆ. ಓಕೆನಾ? ಇವರು ಹಾಗೆ 1 ನಂಬರಲ್ಲಿ ಜನಿಸಿರ್ತಕ್ಕಂಥದ್ರಿಂದ ಸೂರ್ಯನಂತೆ ತುಂಬಾ ತೇಜಸ್ವಿಯಾಗಿರ್ತಾರೆ, ತುಂಬಾ ಪ್ರಜ್ವಲಿಸ್ತಾರೆ. ಯಾರಿಗಾದ್ರೂ ಇದು ಕ್ವಾಲಿಟೀಸ್ ಮ್ಯಾಚ್ ಆಗ್ತಿದ್ಯಾ?
ಸ್ವಲ್ಪ ನಿಧಾನ ಕೇಳಿ. ಓಕೆ 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 ಸರ್, ನೋಡಿ ಈ 1, 10, 19, 28ನೇ ತಾರೀಕು ಜನಿಸಿರ್ತಕ್ಕಂಥವ್ರಿಗೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಯಾವಾಗಿಂದ? ಬೈ ಬರ್ತಿಂದಾನೆ ಒಳ್ಳೆ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬ ಇರುತ್ತೆ. ಆಮೇಲೆ ಇವರು ವೆರಿ ಇಂಡಿಪೆಂಡೆಂಟ್ ಆಗಿರ್ಬೇಕು ಅನ್ನೋದು ತುಂಬ ಬಯಸ್ತಾರೆ. ಓಕೆನಾ? ಮತ್ತೆ ಇವರು ಎಲ್ಲೇ ಹೋದ್ರು ಫ್ರೆಂಡ್ಶಿಪ್ ತುಂಬ ಈಸಿ ಆಗ್ಬಿಡ್ತಾರೆ ಇವ್ರಿಗೆ. ಓಕೆ, ಇವ್ರಿಗೆ ಫ್ರೆಂಡ್ಶಿಪ್ ಸರ್ಕಲ್ಲು ತುಂಬ ಸುಲಭವಾಗಿ ಆಗುತ್ತೆ. ಇವರು ಯಾರನ್ನ ಬೇಕಾದರೂ ಈಸಿಯಾಗಿ ಫ್ರೆಂಡ್ಸ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಕೂಡ ಇವ್ರಿಗೆ ಇರುತ್ತೆ. ಹಾಗೆ ಇವರು ಎಲ್ಲೇ ಹೋದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾರೆ. ಇವ್ರಿಗೆ ಎಷ್ಟೇ ಏಳು ಬೀಳುಗಳು ಜೀವನದಲ್ಲಿ ಇದ್ರೂ ಕೂಡ ಬೌನ್ಸ್ ಬ್ಯಾಕ್ ಆಗ್ತಾರೆ ಅಂತ ಹೇಳ್ತೀವಿ. ಯಾವ ರೀತಿ? ಇವತ್ತೇನೋ ಒಂದು ಪ್ರಾಬ್ಲಮ್ ಆಯಿತು, ಬಿಸ್ನೆಸ್ಸಲ್ಲಿ ಲಾಸ್ ಆಯಿತು ಅಂತ ಬಿದ್ರೂ ಇವರು ಬಿದ್ದಿರೋದನ್ನ ತೋರಿಸ್ಕೊಳ್ಳಲ್ಲ. ಈಸಿಯಾಗಿ ಬ್ಯಾಕ್ ಬಿಸ್ನೆಸ್ ಅಲ್ಲಿ ಮತ್ತೆ ಫಾಸ್ಟ್ ಆಗಿ ಗ್ರೋತ್ ಪಡಿತಾರೆ ಅಂತ. ಓಕೆ, ಈಸಿಯಾಗಿ ಬಿಸ್ನೆಸ್ ಅಲ್ಲಿ ಗ್ರೋತ್ನ ಪಡಿತಾರೆ ಅಂತ. ಹಾಗೆ ಇವ್ರನ್ನ ನೋಡೋದಾದ್ರೆ ಗ್ರೇಟ್ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇವರಲ್ಲಿ ತುಂಬ ಚೆನ್ನಾಗಿರುತ್ತೆ. ಈ ಡೇಟ್ ಆಫ್ ಬರ್ತ್ ಅವ್ರ ಹತ್ರ ಡಿಸಿಷನ್ ಮಾಡೋ ಕೆಪಾಸಿಟಿ ಇದೆಯಲ್ಲ, 70% ಫೇಲ್ಯೂರ್ ಚಾನ್ಸಸ್ ಕಮ್ಮಿ ಇವ್ರಿಗೆ. ಅಷ್ಟು ಕೂಲಂಕುಷವಾಗಿ ಯೋಚನೆ ಮಾಡಿ ಇವರು ಡಿಸಿಷನ್ ಮಾಡ್ತಾರೆ ಅಂತ ಅರ್ಥ. ಹಾಗೆ ಇವ್ರಿಗೆ ಜಾಸ್ತಿ ಪ್ರೆಷರಲ್ಲಿ ಕೂಡ ಇರೋಕ್ಕಾಗಲ್ಲ. ಯಾಕೆಂದರೆ ಇವರೇ ಪ್ರೆಷರ್ ಕೊಡೋರಲ್ವಾ, ಸೂರ್ಯ ನಂಬರು ಇವರೇ ತುಂಬ ಪ್ರೆಷರ್ ಕೊಡ್ತಕ್ಕಂಥವ್ರು. ಅಂಥದ್ರಲ್ಲಿ ಇವ್ರ ಮೇಲೆ ಯಾರಾದರೂ ಪ್ರೆಷರ್ ಹಾಕಿದ್ರೆ ಇವ್ರು ಎಲ್ಲಿ ಮಾಡೋಕ್ಕಾಗತ್ತೆ ಅಲ್ವಾ? ಇವ್ರು ವೆರಿ ಬೋಲ್ಡ್. ಓಕೆ, ಸೊ ಓಕೆ, ಇವ್ರು ವೆರಿ ಕೇಳಿಸ್ತಾ ಇದೆಯಾ ಸರ್ ಎಲ್ಲರಿಗೂ? ಒಂದ್ಸರಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಕೇಳ್ತಿದ್ಯಾ? ಎಸ್ ಸರ್ ನೋ, ಎಸ್ ಸರ್ ನೋ, ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಎಸ್ ಸರ್, ಎಸ್ ಎಸ್. ಕೇಳಿಸ್ತಾ ಇದೆ ಸರ್. ಓಕೆ ಮ್ಯಾಮ್, ಓಕೆ ಓಕೆ. ಕೇಳಿಸ್ತಾ ಇಲ್ಲ ಅನ್ಕೊಂಡೆ, ಅದಕ್ಕೋಸ್ಕರ ಕೇಳಿದೆ. ಎಲ್ಲರೂ ಮಾಡ್ತಾ ಇದ್ರ, ಅಲರ್ಟ್ ಆಗಿದ್ರೆ ಚೆಕ್ ಮಾಡ್ತಾ ಇದೀನಿ. ಓಕೆ ಸರ್, ಫೈನ್. ಓಕೆ ಸರ್, ಕೇಳಿಸಿದ ಕ್ಲೀನಾಗಿ ಅರ್ಥ ಆಗ್ತಿದ್ಯಾ ಎಲ್ಲರಿಗೂ ನಾನು ಹೇಳ್ತಿರ್ತಕ್ಕಂಥ ವಿಚಾರಗಳು? ಎಸ್ ಸರ್. ಈಸಿ ಆಗ್ತಾ ಇದೆಯಾ? ಫೈನ್, ವೆರಿ ಗುಡ್. ಓಕೆ ಸರ್, ಓಕೆನಾ? ದೇ ಲವ್ ಫ್ರೀಡಮ್. ಇವ್ರಿಗೆ ತುಂಬ ಫ್ರೀಡಮ್ ಬೇಕಾಗಿರುತ್ತೆ. ಪ್ರೆಷರಲ್ಲಿ ಇವರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀವಿ. ಮತ್ತೆ ಇವರು ಜಾಸ್ತಿ ಲಾಂಗ್ ವಿಷನರೀಸ್ ಅಂತ ಹೇಳ್ತೀವಿ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕೂಡ ಇವರು ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೊಂತಾರೆ ಅಂತ ಅರ್ಥ. ಓಕೆನಾ? ಅರ್ಥ ಆಗಿದೆಯಾ ಸರ್? ಎಸ್ ಸರ್. ಇವ್ರಿಗೆ ಒಂದು ಅಡ್ವೈಸ್ ಅಂದ್ರೆ, ಈ ನಂಬರ್ ಗ್ರಿಡ್ ಅಲ್ಲಿ ಇಲ್ಲದೆ ಇರೋರ್ಗೆ ಏನ್ ಹೇಳ್ಬೋದಪ್ಪ? ಆದಷ್ಟು ತಂದೆ ಹತ್ರ ಆಶೀರ್ವಾದ ತಗೊಳ್ಳಿ. ಗುರು ಹಿರಿಯರ ಹತ್ರ, ಅಂದ್ರೆ ದೊಡ್ಡ ಇವ್ರಿಗಿಂತ ಯಾರು ತಂದೆ ಸ್ಥಾನದಲ್ಲಿ ಅಣ್ಣ ತಮ್ಮ ಅಂತ ಇರ್ತಾರಲ್ಲ ಅವ್ರ ಹತ್ರ ತುಂಬಾ ಒಂದು ವಿನಯವಾಗಿ ಇರಬೇಕು. ಅವ್ರ ಆಶೀರ್ವಾದ ತಗೊಂಡಷ್ಟು ಇವ್ರಿಗೆ ತುಂಬಾ ಅನುಕೂಲ ಆಗತ್ತೆ ಜೀವನದಲ್ಲಿ ಅನ್ನೋ ಉದ್ದೇಶ. ಓಕೆನಾ? ಓಕೆ, ನೆಕ್ಸ್ಟ್ ನಂಬರ್ ನೋಡೋದಾದ್ರೆ ನಂಬರ್ 2 ರಾಣಿ. ಓಕೆ, ನೀವು ಇವ್ರಿಗೆ ಯಾವ ಕೆಲಸಗಳು ತುಂಬಾ ಈಸಿ ಆಗತ್ತೆ? ಯಾವ ರಿಲೇಟೆಡ್ ಕೆಲಸಗಳು ತುಂಬಾ ಈಸಿಯಾಗಿ ಆಗುತ್ತೆ ಇವ್ರಿಗೆ? ಫೇವರಬಲ್ ಪ್ರೊಫೆಷನ್ಸ್ ಬಂದು ಗೌರ್ಮೆಂಟ್ ಜಾಬ್ಸ್, ಜಾಸ್ತಿ ಸರ್ಕಾರದ ಹುದ್ದೆಯಲ್ಲಿ ಇವರು ಜಾಸ್ತಿ ಇರ್ತಾರೆ ಅಂತ ಹೇಳ್ತೀವಿ. ಬಣ್ಣ ಯಾವುದು ಅಂತ ತಿಳಿಸ್ತಿಲ್ವಲ್ಲ? ಸರಿ, ಬಣ್ಣ ಹೇಳ್ತೀನಿ ಸರ್. ಬಣ್ಣದ್ದೇ ಬೇರೆ ಬೇರೆ ಇರುತ್ತೆ. ಏನ್ ನೀವು ಇದರಲ್ಲಿ ನೀವು ಒಂದೇ ಇದರಲ್ಲಿ ಎಲ್ಲ ನೋಡಕ್ಕಾಗಲ್ಲ. ಓಕೆನಾ? ನಾವು ಬರೀ ಸದ್ಯಕ್ಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಅವ್ರಿಗೆ ಆಗತಕ್ಕಂಥವ್ರು ಯಾರು, ಅವ್ರಿಗೆ ಯಾವ ಬಣ್ಣ ಆಗತ್ತೆ, ಅದೆಲ್ಲ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಬರುತ್ತೆ ಸರ್. ಓಕೆನಾ? ಒಂದರಲ್ಲೇ ಎಲ್ಲ ಕೊಟ್ರೆ ನಿಮ್ಗೆ ಒಂದೇ ಸರಿ ಫೀಡ್ ಮಾಡ್ದಂಗೆ ಆಗತ್ತೆ. ಆ ಪ್ರೆಷರ್ ಬೇಡ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಸಪ್ರೇಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದ್ಸರಿ ಹೇಳಿದ್ದೀನಿ. ನೆಕ್ಸ್ಟ್ ಅವ್ರಿಗೆ ಯಾರು ಫ್ರೆಂಡ್ ಸರ್ಕಲ್ ಇದ್ದಾರೆ, ಯಾರು ಫ್ರೆಂಡ್ಸ್, ಯಾವುದು ಫೇವರಬಲ್ ನಂಬರ್, ಯಾವುದು ನಾನ್ ಫೇವರಬಲ್ ನಂಬರ್ಸ್ ಅಂತ ಹೇಳ್ತೀವಿ. ಅವ್ರಿಗೆ ನ್ಯೂಟ್ರಲ್ ನಂಬರ್ಸ್ ಅಂತ ಯಾವ್ದು ಹೇಳ್ತೀನಿ. ಅವ್ರಿಗೆ ಜಾಬು ಮತ್ತೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಮಾತ್ರ ಇಲ್ಲಿ ತಗೊಳ್ಳಿ. ಓಕೆನಾ? ಫೇವರಬಲ್ ಪ್ರೊಫೆಷನ್ಸ್ ಯಾವುದು? 1 ಸೂರ್ಯ. ಸೊ ಅವ್ರಿಗೆ ಗೌರ್ಮೆಂಟ್ ಜಾಬ್ಸ್ ಸೂಪರ್ ಆಗಿ ಸೆಟ್ ಆಗುತ್ತೆ. ಓಕೆನಾ?
ಸೊ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಕೂಡ ಅವ್ರಿಗೆ ಅಷ್ಟೇ ಈಸಿಯಾಗಿ ಸೆಟ್ ಆಗುತ್ತೆ. ಮತ್ತು ಇವ್ರನ್ನ ಸರ್ಜನ್ಸ್ ಅಂದರೆ ನೀವು ಹಾಸ್ಪಿಟ್ಲಲ್ಲಿ ಇವ್ರನ್ನ ನೋಡಿದ್ರು ಕೂಡ ಒಂದು ಸರ್ಜನ್ ಒಂದು ಟಾಪ್ ಇದರಲ್ಲಿ ಸ್ಟೇಟಸಲ್ಲಿ ಇರ್ತಾರೆ ಅಂತ. ಓಕೆ, ಏಕೆಂದರೆ ಒನ್ ಅಲ್ವಾ ಸೂರ್ಯನ ನಂಬರು. ಸೊ ಅದು ಕೆಪಾಸಿಟಿ ಇರೋದ್ರಿಂದ ಸರ್ಜನ್ಸ್ ಆಗ್ಬೋದು. ಆ ಥರ ಸೈನ್ಸ್ ರಿಲೇಟೆಡ್ ಫೀಲ್ಡಲ್ಲೂ ಕೂಡ ಈ ಡೇಟ್ ಆಫ್ ಬರ್ತ್ ಅವರು ಒಂದು ಟಾಪ್ ಪ್ರೊಫೆಷನ್ಸಲ್ಲೇ ಇರ್ತಾರೆ. ಆ್ಯಕ್ಚುಲಿ ಈ ಒನ್ ನಂಬರ್ ಅವ್ರು ಬಂದು ಬಿಸ್ನೆಸ್ಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿ ಬರುತ್ತೆ ಇವ್ರಿಗೆ. ಓಕೆನಾ? ಜ್ಯುವೆಲರಿ ಟ್ರೇಡಿಂಗ್, ಗೌರ್ಮೆಂಟ್ ಕಾಂಟ್ರಾಕ್ಟರ್ಶಿಪ್ಪಲ್ಲಿ ಈ ನಂಬರ್ಸ್ ಅವ್ರನ್ನ ತುಂಬ ನೋಡ್ಬೋದು ನೀವು. ಈ ನಂಬರ್ಸ್ ಅವರು ಜಾಸ್ತಿ ಗೌರ್ಮೆಂಟ್ ಕಾಂಟ್ರಾಕ್ಟರ್ಶಿಪ್ಪಲ್ಲಿ ತುಂಬ ಇರ್ತಾರೆ. ಬಿಸ್ನೆಸ್ಸಲ್ಲಂತೂ ಕಾಮನ್ ಆಗಿ ಇದ್ದೇ ಇರ್ತಾರೆ. ಓಕೆನಾ? ತುಂಬ ಸುಲಭ ಅವ್ರಿಗೆ ಬಿಸ್ನೆಸ್ ಮಾಡೋದ್ರಲ್ಲೆಲ್ಲ ತುಂಬ ಸುಲಭ ಆಗತ್ತೆ ಅಂತ. ಓಕೆನಾ? ಸೊ ಓಕೆ, ನೆಕ್ಸ್ಟ್ ಮೂನ್ ರಾಣಿ ಸಂಖ್ಯೆ ಯುವರಾಣಿ. ನಮ್ಮ ರಾಜಮಂಡಲ ರಾಜ್ಯ ಇದರಲ್ಲಿ ಒಂದು ಯುವರಾಣಿ ಅಂತ ಹೇಳ್ತೀವಿ. 2, 11, 20, 29. ಇವ್ರಿಗೆ ಫೇವರಬಲ್ ಡೇ ಬಂದು ಸಂಡೇ, ಮಂಡೇ, ಫ್ರೈಡೇ. ಇವ್ರಿಗೆ ಫೇವರಬಲ್ ಡೇಸ್ ಆಗಿರುತ್ತೆ. ಓಕೆನಾ? ತಾಯಿ ಅಲ್ವಾ, ಎಷ್ಟೇ ಆದರೂ ಯಾವ ರೀತಿ ಮಾತಾಡ್ತಾರೆ ಅವರು? ತಾಯಿ ಸಾಫ್ಟ್ ಸರ್, ಸಾಫ್ಟ್. ವೆರಿ ಗುಡ್, ವೆರಿ ಗುಡ್. ಸಾಫ್ಟ್ ಅಲ್ಲಿದೆ. ಓಕೆ, ತಾಯಿ ನಂಬರಲ್ಲಿ ಜನಿಸಿರೋದ್ರಿಂದ ಇವರ ಕ್ವಾಲಿಟೀಸ್ ಹೇಗಿರುತ್ತೆ ಅಂದರೆ ಮಾತೃ ಹೃದಯ ಸರ್. ವೆರಿ ನೈಸ್, ವೆರಿ ನೈಸ್. ತುಂಬಾ ಸಾಫ್ಟ್ ಟಾಕರ್ ಆಗಿರ್ತಾರೆ ಇವ್ರು. ಆಕ್ಚುಲಿ ಸರ್ ಬಂದು ಒಳ್ಳೆ ಟಾಕೆಟಿವ್ ಪರ್ಸನ್ ಅಂತ ಹೇಳ್ತೀವಿ ಇವ್ರಿಗೆ. ಅಂದ್ರೆ ಸರ್ ಇವ್ರಿಗೆ ಸಂಡೇ ಮತ್ತೆ ಮಂಡೇ ಸರ್? ಹೌದು, ಸಂಡೇ, ಮಂಡೇ, ಫ್ರೈಡೇ, ಭಾನುವಾರ, ಸೋಮವಾರ, ಶುಕ್ರವಾರ ಇವ್ರಿಗೆ ಫೇವರಬಲ್ ಡೇ, ವಾರದ ದಿನ ಆಗಿರುತ್ತೆ. ಓಕೆನಾ? ಸೊ ಇವ್ರು ಬಂದು ತಾಯಿ ಆಗಿರೋದ್ರಿಂದ ಇವ್ರಿಗೆ ಬಹಳ ಮೃದು ಸ್ವಭಾವ ಇರುತ್ತೆ ಅಂತ ಹೇಳ್ತೀವಿ. ಮತ್ತೆ ಇವರು ಇದು ಈ ಡೇಟ್ ಆಫ್ ಬರ್ತ್ ಅವ್ರನ್ನ ನೀವು ನಾರ್ಮಲ್ ಆಗಿ ನೋಡ್ಬೋದು, ಬೇಗ ಹರ್ಟ್ ಆಗ್ತಾರೆ ಅಂತ. ಯಾರಾದರೂ ಸ್ವಲ್ಪ ಇವ್ರ ಬಗ್ಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಬೇಗ ಹರ್ಟ್ ಆಗ್ತಾರೆ ಅಂತ. ಓಕೆನಾ? ಹಾಗೆ ಇವರು ತುಂಬ ರೊಮ್ಯಾಂಟಿಕ್ ನೇಚರ್. ಇವ್ರಿಗೆ ಹಾರ್ಡ್ನೆಸ್, ರಫ್ನೆಸ್ ತುಂಬ ಕಮ್ಮಿ ಇವ್ರಿಗೆ. ಇವರು ಆ ಥರ ಕ್ಯಾರೆಕ್ಟರ್ ಕೂಡ ತುಂಬ ಇರ್ತಾರೆ. ಇವ್ರಿಗೆ ಗುಡ್ ಇಮ್ಯಾಜಿನೇಷನ್ ಇರುತ್ತೆ ಅಂತ ಹೇಳ್ತೀವಿ. ಯಾವ ರೀತಿ? ಒಳ್ಳೆ ಗುಡ್ ಇಂಟ್ಯೂಷನ್ ಪವರ್ ಕೂಡ ತುಂಬ ಇರುತ್ತೆ ಇವ್ರಿಗೆ. ಇಮ್ಯಾಜಿನೇಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೆಲವು ಸರಿ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಡೇಟ್ ಆಫ್ ಬರ್ತಲ್ಲಿ ಇರೋರಾದರೆ ಅವ್ರ ಮಾತುಗಳನ್ನ ಗಮನಿಸಿ ನೋಡಿ. ಅವರು ಏನು ಹೇಳ್ತಾರೆ ಕೆಲವು ವಿಚಾರದಲ್ಲಿ ಅದು 100% ನಡೆಯುತ್ತೆ ಅಂತ. ನಡೆದಿದೆಯಾ ಸರ್? ಯಾರಿಗಾದ್ರೂ ಈ ಅನುಭವ ಇದೆಯಾ? ಎಕ್ಸಾಂಪಲ್ ಹೇಳ್ಬೋದಾ? ಯಾರಿಗಾದ್ರೂ ಈ ಅನುಭವ ಆಗಿದೆಯಾ? ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಡೇಟ್ ಆಫ್ ಬರ್ತ್ ಅವ್ರು ಇದ್ದು ಅವರು ಹೇಳಿರ್ತಕ್ಕಂಥದ್ದು ನಿಜ ಆಗಿದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ಹಾಗೆ ನಂಬರ್ 1 ನಿಮಗೆ ಎಷ್ಟು ಮಟ್ಟಿಗೆ ಮ್ಯಾಚ್ ಆಗ್ತಿದೆ ಆ ಡೇಟ್ ಆಫ್ ಬರ್ತ್ ಅಲ್ಲಿ ಹುಟ್ಟಿರೋರಾದ್ರೆ? ಮೈ ಸನ್ ನಂಬರ್ 2 ಹಾಗೆ ಇದೆಯಾ ಮೇಡಮ್? ಕ್ಯಾರೆಕ್ಟರಿಸ್ಟಿಕ್ಸು ಅವ್ರ ನೇಚರ್ ಹಾಗೆ ಇದೆಯಾ? ಡಾಟರ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಓಕೆ, ಸರಿ ಸರ್. ಈಗ ಸನ್ 1 ಬಗ್ಗೆ ಮಾತಾಡಿದ್ವಲ್ಲ, ಈ ಕ್ಯಾರೆಕ್ಟರಿಸ್ಟಿಕ್ಸ್ ಯಾರಿಗಾದ್ರೂ ಮ್ಯಾಚ್ ಆಗ್ತಿದ್ಯಾ ನಿಮ್ಮಲ್ಲಿ? ಆ ಡೇಟ್ ಆಫ್ ಬರ್ತ್ ಅವ್ರು ನೀವು ಆಗಿದ್ದು ನಿಮ್ಗೇನಾದ್ರೂ ಅದು ಮ್ಯಾಚ್ ಆಗ್ತಿದ್ಯಾ? ತಿಳಿಬೋದಾ ಸರ್? ಎಸ್ ಆರ್ ನೋ? ಯಾರು ಎಷ್ಟು ಜನ ಕ್ಲಾಸ್ ಕೇಳ್ತಿದ್ದೀರಿ? ಅದರಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ? ಅಟ್ಲೀಸ್ಟ್ ಮೆಸೇಜ್ ಮಾಡಿ ಸರ್. ಎಸ್, ಮ್ಯಾಚ್ ಮುರಳಿ ಸರ್. ಓಕೆ, ನೀವು ಎಷ್ಟು ಅಲರ್ಟ್ ಆಗಿದ್ದೀರಾ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ಸರ್. ಕಲೀಲಿಕ್ಕೆ ಎಷ್ಟು ಆಸಕ್ತಿ ಇದರಿಂದ ಬಂದಿದ್ದೀರಿ ಅಂತ ಗೊತ್ತಾಗ್ತಾ ಇದೆ. ಮೆಸೇಜ್ ಮಾಡಿದಷ್ಟು ತುಂಬ ಖುಷಿ ಇರುತ್ತೆ ಸರ್. ಓಕೆ, ವಾಟ್ ಯು ಟೆಲ್ಲಿಂಗ್ ಇಟ್ ಲೀಸ್ ಪರ್ ಡೇಟ್ ಆಫ್ ಬರ್ತ್ ಆಸ್ ಪರ್ ಡ್ರೈವರ್. ಎಸ್, ಆಸ್ ಪರ್ ಡ್ರೈವರ್ ನಂಬರ್ ನಾನು ಹೇಳ್ತಾ ಇದ್ದೀನಿ. ಓಕೆ, ಆಸ್ ಪರ್ ಡ್ರೈವರ್ ನಂಬರ್ ಹೇಳ್ತಾ ಇದ್ದೀನಿ. ಮ್ಯಾಚಿಂಗ್ ಆಗ್ತಿದ್ಯಾ? ವೆರಿ ಗುಡ್. ಎಸ್ ಆರ್ ನೋ? ಎಸ್ ಆರ್ ನೋ? ಅಟ್ಲೀಸ್ಟ್ ಓಪನ್ ಆಗಿ ಹೇಳಿ. ನಮಗೂ ನಾವು ಹೇಳ್ಕೊಟ್ಟಿದ್ದಕ್ಕೂ ಒಂದು ಅರ್ಥ ಆಗುತ್ತೆ ನನಗೂ ಅಲ್ವಾ? ಒಂದು ಮೆಸೇಜ್ ಮಾಡಿ. ಮ್ಯಾಚ್ ಆಗುತ್ತೆ 100%. ವೆರಿ ಗುಡ್, ವೆರಿ ಗುಡ್ ಮ್ಯಾಮ್. ಇನ್ನೂ ಇದೆ ಅದ್ರ ಬಗ್ಗೆ ಇನ್ನೂ ತಿಳಿಯೋಣ. ನಾನು ಇವತ್ತು ಸುಮ್ಮನೆ ಒಂದು ನಂಬರ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಡೇ ಅಲ್ಲ, 1 ನಂಬರ್ ಇವತ್ತಿರೋದ್ರಿಂದ 1 ನಂಬರ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಓಕೆ, ಇನ್ನೂ ಡೀಪಾಗಿ ಕೂಡ ಹೇಳ್ಕೊಡ್ತೀನಿ ಇದ್ರ ವಿಚಾರವಾಗಿ. ಓಕೆನಾ?
ಓಕೆನಾ ಸರ್? ಫೈನ್. ಓಕೆ. ಎಸ್ ಎಸ್ ಎಸ್. ನೈಸ್ ನೈಸ್ ನೈಸ್. ಓಕೆ, ತಾಯಿ ವಿಚಾರ ಮಾತಾಡ್ತಾ ಇದ್ವಿ. ಕ್ವೀನ್ ಬಗ್ಗೆ ವೆರಿ ಸಾಫ್ಟ್ ಸ್ಪೋಕನ್. ದೇ ಕಾಂಟ್ ಸೇ ನೋ ಟು ಎನಿ ಒನ್. ಅಂದರೆ ಇವ್ರ ಜೀವನದಲ್ಲಿ ಇಲ್ಲ ಅಂತ ಹೇಳ್ದೇನೆ ತುಂಬ ನೋವು ಪಟ್ಟಿರ್ತಾರೆ. ಅಂದರೆ ಯಾರಾದರೂ ಬಂದು ಏನಾದರೂ ಕೇಳಿದ್ರೆ ಇವ್ರಿಗೆ ಇಲ್ಲ ಅನ್ನಕ್ಕೆ ಬರಲ್ಲ. ಸೊ ಅದು ಅವ್ರಿಗೆ ಏನಾಗುತ್ತೆ, ಅದೇ ತಪ್ಪಾಗಿ ಕನ್ವರ್ಟ್ ಆಗಿರುತ್ತೆ. ಎಷ್ಟು ಜನಕ್ಕೆ ಆಗಿದೆ ಸರ್? ಇಲ್ಲಿವರೆಗೂ ಈ ಥರ ಪ್ರಾಬ್ಲಮ್ ಎಷ್ಟು ಜನಕ್ಕೆ ಆಗಿದೆ? ನಂಬರ್ 2 ಅವ್ರಿಗೆ, ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ಇಲ್ಲ ಅನ್ನಕ್ಕಾಗದೆ ಕೊಟ್ಟು ಕಳ್ಕೊಂಡ್ರವ್ರು ಯಾರಾದರೂ ಇದ್ದೀರಾ? ನನಗಾಗಿದೆ ಸರ್, ನನಗಾಗಿದೆ. ಓಕೆ, ವೆರಿ ಗುಡ್ ವೆರಿ ಗುಡ್. 100%. ಯಾರಿಗೆ ಆದರೂ ನಾವು ಹೇಳೋದು ನೋಡಿ, ಮೊಟ್ರೋಲೋ ಯಾರು ಸರ್ ಇದು? ಈ ಥರ ಮಾಡಬಾರ್ದು ಸರ್. ಫೈನ್. ನೋಡಿ, ಯಾರಿಗಾದರೂ ಈ 2ನೇ ನಂಬರ್ ಅವರು ಇಲ್ಲ ಅಂತ ಹೇಳ್ದೇನೆ ತಲೆ ಮೇಲೆ ಎಳ್ಕೊಂಬರೋಂಥ ಕೆಲಸ ಜಾಸ್ತಿ ಮಾಡ್ಕೊತಾರೆ ಅಂತ. ಓಕೆನಾ? ಯಾಕೆಂದ್ರೆ ಅವರು ತಾಯಿ ತತ್ವ, ಅವ್ರಿಗೆ ಇಲ್ಲ ಅನ್ನಕ್ಕೆ ಬರಲ್ಲ. ತಾಯಿ ಯಾರಾದರೂ ಏನಾದರೂ ಕೇಳಿದಾಗ ಇಲ್ಲ ಅಂತಾರ? ಸೊ ಆ ಥರ, ಯಾಕೆಂದರೆ ಪೀಸ್ ಲವರ್ಸ್ ಅವರು, ಎಲ್ಲರನ್ನೂ ಇಷ್ಟಪಡ್ತಕ್ಕಂಥವ್ರು, ತುಂಬ ರೊಮ್ಯಾಂಟಿಕ್ ನೇಚರ್ ಇರುತ್ತೆ, ಒಳ್ಳೆ ಗುಡ್ ಇಮ್ಯಾಜಿನೇಷನ್ ಪವರ್ ಇರುತ್ತೆ. ಮತ್ತು ಸ್ಟೇಬಲ್ ಫಾರ್ಮ್. ಇವ್ರ ಮೂಡ್ ಸ್ವಿಂಗ್ಸ್ ಹೆವಿ. ನಾವು ಚಂದ್ರನ ನೋಡ್ತೀವಿ 15 ದಿವಸ ಅಮಾವಾಸ್ಯೆಯಿಂದ ಪೌರ್ಣಿಮೆವರೆಗೂ ಹೇಗೆ ಮೇಲೋಗುತ್ತೆ, ಅದೇ ಪೌರ್ಣಮಿಯಿಂದ ಅಮಾವಾಸ್ಯೆವರೆಗೂ ಹೇಗೆ ಕೆಳಗಿಳಿಯುತ್ತೆ. ಇದೇ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಕ್ಚುಲಿ ಇವ್ರಿಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ಮೂಡ್ ಸ್ವಿಂಗ್ಸ್ ಹೆವಿ ಇರುತ್ತೆ. ಈಗಿದ್ದವರು ಹಿಂಗಿರಲ್ಲ. ಇವ್ರ ಹತ್ರ ಏನೋ ಮಾತಾಡಿದ್ದು ಅನ್ಬೇಕು ನೀವು, ಅಷ್ಟ್ರ ಮಟ್ಟಿಗೆ ಚೇಂಜಸ್ ಆಗ್ತಾರೆ ಅಂತ. ಇದು ಕಾಮನ್ ಆಗಿ ಎಲ್ಲರ ಹತ್ರ, ಎಲ್ಲರಿಗೂ ಇದು ಹಾಗೆ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಎಷ್ಟು ಜನಕ್ಕೆ ಆಗ್ತಿದೆ ಸರ್? ಆಗಿದೆ ಸರ್? ಇದನ್ನ ಮ್ಯಾಚ್ ಆಗುತ್ತಾ ಸರ್? ತಿಳಿಬೋದಾ? ಇದೊಂದು ಆ್ಯಕ್ಚುಲಿ ಒಳ್ಳೆ ಇದು ಇವ್ರಿಗೆ 100%. ಅಲ್ವಾ? ಓಕೆ, ಎಷ್ಟು ಜನಕ್ಕೆ ಆಗಿದೆ ಸರ್? ಮೆಸೇಜ್ ಮಾಡ್ಬೋದಾ? ಈ ಮೂಡ್ ಸ್ವಿಂಗ್ಸ್ ಅಂತೂ ಇದ್ದೇ ಇರುತ್ತೆ. ಈ ನಂಬರ್ ಅವ್ರಿಗೆ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತ. ಈ ಮೂಡ್ ಸ್ವಿಂಗ್ಸ್ ಯಾರಿಗೂ ಇಲ್ದ ಅನ್ನೋ ಮಟ್ಟಿಗಿಲ್ಲ. ಇಲ್ಲ ಅನ್ನೋದಾದ್ರೆ ಅವ್ರಿಗೆ ಯಾವ ಥರ ಇರ್ತಾರೆ ಅಂತ ಹೇಳಿದ್ರೆ, ಏನಾದರೂ ಡೈಲಿ ಮೆಡಿಟೇಷನ್ ಮಾಡೋಂಥವ್ರು, ಇಲ್ಲ ಯಾವುದಾದ್ರೂ ಏಕಾಗ್ರತೆಯಲ್ಲಿ, ಎಸ್ ಶ್ರುತಿ ಅವರೇ ಮೇಡಮ್, ಕರೆಕ್ಟ್ ಇದ್ದೇ ಇರುತ್ತೆ. ಆ ಥರ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾಗ ಮಾತ್ರ ಇದು ಮೂಡ್ ಸ್ವಿಂಗ್ಸ್ ಕಮ್ಮಿ ಆಗಿರುತ್ತೆ ಅಂತ ಹೇಳ್ತೀವಿ ಇವ್ರಿಗೆ. ಓಕೆನಾ? ಸೊ ಈ ಥರ ಕ್ಯಾರೆಕ್ಟರಿಸ್ಟಿಕ್ 100% ಇವ್ರಿಗೆ ಇದ್ದೇ ಇರುತ್ತೆ ಅಂತ ಆಯಿತು. ಹಾಗೆ ಜಾಸ್ತಿ ಎಮೋಷನ್ ಆಗ್ತಾರೆ ಸರ್, ಜಾಸ್ತಿ ಎಮೋಷನ್ ಆಗ್ತಾರೆ ಸರ್ ಎಮೋಷನ್ ನಂಬರ್ ತಾಯಿ ಅಲ್ವಾ ಸರ್? ಒಂದು ಮಾತಾಡಂಗಿಲ್ಲ ಅವ್ರಿಗೆ, ಬೇಗ ಹರ್ಟ್ ಆಗ್ಬಿಡ್ತಾರೆ ಸರ್. ಗಂಡಸಾಗಿದ್ರೆ ಹೆಂಗಸ್ರ ಜೊತೆ ಒಲವು ಜಾಸ್ತಿ ಇರುತ್ತೆ, ಹೆಣ್ಮಕ್ಳಾಗಿದ್ರೆ ಗಂಡಸ್ರ ಜೊತೆ ಒಲವು ಜಾಸ್ತಿ ಇರುತ್ತೆ. ಆಪೋಸಿಟ್ ಸೆಕ್ಸ್ ದೇ ನೀಡ್ ಸಪೋರ್ಟ್. ಅಂದರೆ ಅವರ ಬಲ ತಗೋತಾರೆ, ಅವರ ಒಂದು ಮಾತುಕತೆ ಒಂದು ಅವ್ರಿಗೆ ಆ ಥರ. ನೋಡಿ ಸರ್, ಈಗ 1 ಅವರು ಆಲ್ರೆಡಿ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಅವ್ರಿಗೆ ಯಾವುದೇ ಪುಷಪ್ಸ್ ಬೇಕಾಗಿಲ್ಲ. ಅದೇ ಈ ಡೇಟ್ ಆಫ್ ಬರ್ತ್ ಅವ್ರಿಗೆ 100% ಒಬ್ರು ಪುಷಪ್ ಬೇಕೇ ಬೇಕು, ಒಬ್ರು ಸಪೋರ್ಟ್ ಕಂಪಲ್ಸರಿ ಬೇಕೇ ಬೇಕಾಗತ್ತೆ ಈ ಡೇಟ್ ಆಫ್ ಬರ್ತ್ ಅವ್ರಿಗೆ. ಇವರು ಓನಾಗಿ ನಿಂತು ಯಾವುದೇ ಡಿಸಿಷನ್ ತಗೊಳಕ್ಕೆ ಶಕ್ತಿ ಇರಲ್ಲ. ಡಿಪೆಂಡೆಂಟ್ ಅಂತಾನೆ ಹೇಳ್ತೀವಿ ಇವ್ರನ್ನ. ಡಿಪೆಂಡೆಂಟ್ ಲೀಡರ್ಶಿಪ್ ಕ್ವಾಲಿಟಿ ಅಂತ ಹೇಳ್ತೀವಿ ಇವ್ರಿಗೆ. ಓಕೆನಾ? ಇವ್ರಿಗೆ ಡಿಪೆಂಡೆಂಟ್ ಆಗೋದು ಯಾವುದೇ ಕಾರಣಕ್ಕೂ ಮಿಸ್ಸೇ ಇಲ್ಲ. ಡಿಪೆಂಡ್ ಆಗಲೇಬೇಕು ಪಾಪ ಇವರು. ಸೊ ಇವ್ರದ್ದು ಓನ್ ಯಾವುದೂ. ಮತ್ತೆ ನೋಡಿ, ಇವರ ನೀವು ಜಾಬ್ಸಲ್ಲಿ ನೋಡೋದಾದ್ರೂ ಇವ್ರಿಗೆ ಜಾಸ್ತಿ ನೀರು ರಿಲೇಟೆಡ್, ವಾಟರ್ ರಿಲೇಟೆಡ್, ಚಂದ್ರ ಬಂದು ಜಲತತ್ವ, ವಾಟರ್ ಡೈರಿ ರಿಲೇಟೆಡ್ ಫೀಲ್ಡ್ ಅಥವಾ ಜರ್ನಲಿಸಮ್ ಮತ್ತು ಶಿಪ್ಪಿಂಗ್ ಫೀಲ್ಡಲ್ಲಿ ತುಂಬ ಚೆನ್ನಾಗಿ ಆಗ್ತಾರೆ ಇವ್ರಿಗೆ. ಕೇರ್ ತಗೊಳ್ಳತಕ್ಕಂಥ ಕೆಲಸ, ಜೆಮ್ ಸ್ಟೋನ್ಸ್ ಬಿಸ್ನೆಸ್, ಯಾಕೆಂದ್ರೆ ಜೆಮ್ ಸ್ಟೋನ್ ಕೂಡ ಒಂದು ಕೇರ್ ತಗೊಳ್ಳೋಂಥ ಬಿಸ್ನೆಸ್ಸೇ. ಅನಿಮಲ್ ಹಸ್ಬೆಂಡ್ರಿ, ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ, ಅದನ್ನು ಕೇರ್ ತಗೊಳ್ಳೋ ಕೆಲಸ ಅಲ್ವಾ? ಆರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ಆರ್ ಕ್ರಿಯೇಟಿವ್ ಫೀಲ್ಡ್ಸ್ ಆ್ಯಂಡ್ ಜಾಬ್ಸ್. ಮತ್ತು ಇವರಲ್ಲಿ ಇನ್ನೊಂದು ನೀವೇನು ನೋಡ್ಬೋದು ಅಂದರೆ, ಕಲೆ ತುಂಬ ಚೆನ್ನಾಗಿರುತ್ತೆ ಇವರಿಗೆ. ಈ ಡೇಟ್ ಆಫ್ ಬರ್ತ್ ಅವ್ರಿಗೆ ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿ, ಈ ನಮ್ಮ ಫಿಲಿಮ್ ಫೀಲ್ಡಲ್ಲಿ ಆಗ್ಬೋದು, ಸೀರಿಯಲ್ ಫೀಲ್ಡಲ್ಲಿ ಆಗ್ಬೋದು, ಮತ್ತು ಆರ್ಟಿಸ್ಟಿಕ್ ಫೀಲ್ಡ್ ಯಾವುದೇ ಡ್ರಾಯಿಂಗ್ ಫೀಲ್ಡಲ್ಲಿ ಆಗ್ಬೋದು, ಮತ್ತು ಸಂಗೀತದ ಫೀಲ್ಡಲ್ಲಿ ಆಗ್ಬೋದು, ಇವ್ರನ್ನ ತುಂಬ ಜನ ನೀವು ನೋಡ್ಬೋದು. ಓಕೆ, ಇವ್ರದ್ದು ಆ ಥರ ಒಂದು ಕ್ರಿಯೇಟಿವ್ ನೇಚರ್ ಅಂತ ಹೇಳ್ತೀವಿ. ಆ ಕ್ರಿಯೇಟಿವ್ ನೇಚರಲ್ಲೂ ಈ ಮೂಡ್ ಸ್ವಿಂಗ್ಸ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಅನ್ನೋದು ಬಿಟ್ಟರೆ ಅವರಿಗೆ ಬೇರೆ ಏನಿಲ್ಲ, ಕಲಾತ್ಮಕ ಜೀವಿಗಳಾಗಿರ್ತಾರೆ ಇವರು. ಓಕೆನಾ ಸರ್?
ಈ ಎರಡರಲ್ಲಿ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ ಸರ್. ಈ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಅಲ್ಲಿ ಹೇಗೆ ನಿಮ್ಮಲ್ಲಿ ಮ್ಯಾಚ್ ಆಗ್ತಿದ್ಯಾ? ಮ್ಯಾಚ್ ಆಗ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಎಸ್ ಇಲ್ಲ ಅಂತ ಹೇಳಿ. ಬಟ್ ಆ ಇಲ್ಲ ಅನ್ನೋದು ಕೂಡ ನಾನು ಹೇಳ್ತೀನಿ ನಿಮಗೆ. ಏನಕ್ಕೆ ಅಂದರೆ ಯಾವ ಡೇಟ್ ಆಫ್ ಬರ್ತ್, ಈಗ 10 ಅಂತ 1 ಅಂತ ಹೇಳ್ತೀವಲ್ಲ, 1-10-19-28 ಅಂತ ಹೇಳ್ತೀವಿ. 1-10 ಅವ್ರಿಗೆ ಒಂಥರ ಕ್ಯಾರೆಕ್ಟರ್ ಇದ್ರೆ 19-28 ಅವ್ರಿಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಓಕೆನಾ? ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್. ಬಟ್ ಜನರಲ್ ಆಗಿ ನಾರ್ಮಲಿ ಎಲ್ಲರಿಗೂ ಕೆಲವು ಮೇನ್ ಕ್ಯಾರೆಕ್ಟರ್ಶಿಪ್ಸ್ ಮ್ಯಾಚ್ ಆಗೇ ಆಗತ್ತೆ ಅಂತ ಹೇಳ್ತೀವಿ. ಓಕೆ, ಈ ಎರಡು ಈಗ ಇವತ್ತು ಕಲಿಕೆಯಲ್ಲಿ ನಿಮಗೆ ಏನಾದರೂ ಗೊತ್ತಾಗದೇ ಇರೋ ವಿಚಾರ ಇದ್ರೆ ಹೇಳ್ಬೋದು. ಎಸ್ ಸರ್, ಓಪೋ ಸರ್, ದಯವಿಟ್ಟು ನಿಮ್ಮ ಹೆಸರು ಕರೆಕ್ಟಾಗಿ ಹಾಕೊಳ್ಳಿ. ಓಪೋ ಸರ್, ವಿವೋ ಸರ್, ಸ್ಯಾಮ್ಸಂಗ್ ಸರ್ ಅಂತ ಮಾತಾಡ್ಬೇಕಾಗತ್ತೆ ನಾವು, ಅಲ್ವಾ? ಓಕೆ, ನೀವು ಅದ್ರಲ್ಲಿ ಲಾಗಿನ್ ಆಗೋ ಟೈಮಲ್ಲಿ ಹೆಸರು ಕೇಳತ್ತೆ ಸರ್ ಝೂಮಲ್ಲಿ, ಅದ್ರಲ್ಲಿ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಆಗಿರುತ್ತೆ. ಓಕೆ, ಇಟ್ಸ್ ಓಕೆ, ನೋ ಇಶ್ಯೂ. ಬಟ್ ನಾಳೆ ಬರುವಾಗ ನೀವು ಓಪನ್ ಲಾಗಿನ್ ಆಗೋ ಟೈಮಲ್ಲಿ ಚೇಂಜ್ ಆಗಿರುತ್ತೆ, ಚೇಂಜ್ ಮಾಡ್ಕೊಳ್ಳಿ ಸರ್. ಓಕೆ, ಇವತ್ತಿನ ಕಲಿಕೆ ಹೇಗಿತ್ತು ಸರ್? ಕಲಿಬೋದಾ? ತುಂಬ ಈಸಿ ಇದೆಯಾ ನ್ಯೂಮರಾಲಜಿ? ಚೆನ್ನಾಗಿದೆ ಓಕೆ, ಸರ್. ಇದು ನಂಬರ್ ಈಗ ಡೇಟ್ ಆಫ್ ಬರ್ತ್ ನೋಡ್ತೀವಲ್ಲ, ಹೌದು. ಕಲೆಕ್ಟ್ ನಂಬರ್ ಇದೆಯಲ್ಲ ಅದನ್ನ ಕನ್ಸಿಡರ್ ಮಾಡ್ಬೇಕು ಅಥವಾ ಡೇಟ್ ಆಫ್ ಬರ್ತ್ ಡೇಟ್ ಕನ್ಸಿಡರ್ ಮಾಡ್ಬೇಕು? ಸರ್, ಡ್ರೈವರ್ ನಂಬರ್ ಫಸ್ಟ್ ತಗೋಬೇಕು ಅಪ್ ಟು 35 ಇಯರ್ಸ್ ವರೆಗೂ. ಓಕೆ, ಸರಿ. ಅಪ್ ಟು 35 ಇಯರ್ಸ್ ವರೆಗೂ ಫಸ್ಟ್ ನಾವೇನು ತಗೋಬೇಕು? ಡ್ರೈವರ್ ನಂಬರ್ ತಗೋಬೇಕು. ಆಫ್ಟರ್ ಅದು ಅಪ್ ಟು 70% ವರೆಗೂ ಕೆಲಸ ಮಾಡ್ತಾ ಇರುತ್ತೆ ಒಬ್ಬ ಮನುಷ್ಯನ ಜೀವನದಲ್ಲಿ. ಡ್ರೈವರ್ ನಂಬರ್ 70% ವರೆಗೂ ಕೆಲಸ ಮಾಡುತ್ತೆ, ಅಪ್ ಟು 35% ಇಯರ್ಸ್ ವರೆಗೂ. ಆಫ್ಟರ್ 35 ಇಯರ್ಸ್ ಏನಾಗುತ್ತೆ? ಡ್ರೈವರ್ ನಂಬರ್ ಕ್ವಾಲಿಟೀಸ್ ಇದ್ದೇ ಇರುತ್ತೆ, ಅದೆಲ್ಲೂ ಹೋಗಿರಲ್ಲ. ಬಟ್ ಕಂಡಕ್ಟರ್ ನಂಬರ್ ಏನಿದೆ ಅದು ಆಕ್ಟಿವ್ ಆಗುತ್ತೆ. ಓಕೆ, ಕಷ್ಟ ಆಗ್ತಿದ್ಯಾ ಮುರಳಿ ಸರ್? ಓಕೆ ಫೈನ್, ನಾಳೆಯಿಂದ ಇನ್ನೂ ನಿಧಾನಕ್ಕೆ ಹೇಳ್ತೀನಿ, ತೊಂದರೆ ಇಲ್ಲ. ಏನು ಆರಾಮಾಗಿ ಕಲಿಬೋದು ಸರ್. ನಾನು ಹೇಳ್ತೀನಲ್ಲ, ಸಿಂಪಲ್. ಇದೊಂದು ನನ್ನ ಆಡು ಭಾಷೆಯಲ್ಲಿ ಹೇಳೋದಾದ್ರೆ, ನಂಬರ್ಸ್ನ ಈಸಿಯಾಗಿ ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು, ಅಂದರೆ ಒಂದು ಎಕ್ಸಾಂಪಲ್ ಹೇಳ ಸರ್. ಈ ಕೆಲವು ಕೋಡ್ ವರ್ಡ್ಸ್ ಇದೆ ಸರ್ ನಮ್ಮಲ್ಲಿ. ತಾಯಿ ಜೊತೆ ಹೋಗಿದ್ದೀವಿ ಅಂತ ಹೇಳ್ಬೇಕಾದ್ರೆ ಯಾರಿಗಾದ್ರೂ ತಾಯಿ ಜೊತೆ ಅಂತ ಹೋಗಿದ್ದೆ ಅಂತ ಹೇಳೋಕ್ಕಾಗಲ್ಲ ಅಂತ ಇದ್ರೆ, ನಂಬರ್ 2 ಜೊತೆ ಆಚೆ ಹೋಗಿದ್ದೆ ಏನು ಸರ್? ಮತ್ತೆ ಮನೆಯವ್ರ ಜೊತೆ ಆಚೆ ಹೋಗಿದ್ದೆ ಅಂತ ಹೇಳಕ್ಕಾಗಿಲ್ಲ ಅಂತ ಯಾರ ಮುಂದೆ ಹೇಳಕ್ಕಾಗಿಲ್ಲ ಅಂದ್ರೆ ನಂಬರ್ 6 ಜೊತೆ ಇಲ್ಲಿ ಬಂದಿದ್ದೀನಿ. ಇಷ್ಟು ಈಸಿಯಾಗಿ ನಂಬರ್ಸ್ನ ಅಳವಡಿಸ್ಕೋಬಹುದು ಸರ್ ಜೀವನದಲ್ಲಿ. ಓಕೆ, ಈಸಿ ಇದೆಯಾ ಇಲ್ವಾ ಸರ್? ಒಂದೇ ಮಾತಲ್ಲಿ ಹೇಳಿ ಸರ್. ಸರ್ ತುಂಬಾ ಚೆನ್ನಾಗಿದೆ ಸರ್, ಕಲಿಬಹುದು. ಕ್ಲಾಸ್ ತುಂಬಾ ಚೆನ್ನಾಗಿದೆ, ಈಸಿ ಆಗಿದೆ. ಕಲಿಯೋದಕ್ಕೆ ಆಸಕ್ತಿ ಹೊಂದಿರಬೇಕು, ಕಲಿಕಾ ಭಾವ ಇದು ತುಂಬಾ ಹೆಚ್ಚಾಗಿದ್ರೆ ಈಸಿಯಾಗಿ ಕಲಿಬಹುದು ಸರ್. ನ್ಯೂಮರಾಲಜಿ ತುಂಬಾ ಡೀಪ್ ಸೈನ್ಸ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ನೀವು ಯೋಚನೆ ಮಾಡೋಷ್ಟು ಸ್ಟ್ರಿಕ್ಟ್ ಆಗಿ ಕಲಿಯೋಷ್ಟು ಡೀಪ್ ಸೈನ್ಸ್ ಏನಿಲ್ಲ. ಆಡು ಭಾಷೆಯಲ್ಲಿ ನಗ್ನಗ್ತಾನೆ ನ್ಯೂಮರಾಲಜಿ ಕಲಿಬಹುದು, ಹೌದಾ ಇಲ್ವಾ ಸರ್? ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಆಗೋದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಬರುತ್ತೆ, ಈಸಿ ಆಗಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಅರ್ಥ ಆಗ್ಬಿಟ್ರೆ ನಿಮಗೆ. ಓಕೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಡೇಟ್ ಆಫ್ ಡ್ರೈವರ್ ನಂಬರ್, ಕಂಡಕ್ಟರ್ ನಂಬರ್ ಮತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಇದಿಷ್ಟು ನಿಮ್ಮ ಮೈಂಡಲ್ಲಿ ಕೂರಿಸ್ಕೊಂಡ್ರಾಗ, ಇದಿಷ್ಟು ನಿಮ್ಮ ಮೈಂಡಲ್ಲಿ ಫೀಡಿಂಗ್ ಆದಾಗ ಮಿಕ್ಕಿದ್ದೆಲ್ಲ ಬಹಳ ಸುಲಭವಾಗಿ ಬರುತ್ತೆ ಅಂತ. ಓಕೆ, ಹೇಗಿತ್ತು ಸರ್ ಇವತ್ತಿನ ಕಲಿಕೆ? ಖುಷಿ ಕೊಟ್ಟಿದ್ಯಾ? ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು, ಸೂಪರ್ ಸರ್, ಸ್ಟಾರ್ಟ್ ಆಗೈತೆ ಅಂತ ಹೇಳಿ. ಚೆನ್ನಾಗಿತ್ತು. ಇಂಟ್ರೆಸ್ಟಿಂಗ್ ಇಲ್ಲ, ಅದು ಐಡಿ HSPT ಅದು ಐತಲ್ಲ, ಅದು ಏನು ಅಂತ ಯಾರಿಗೆ ಹೇಳಕ್ ಹೇಳು. ಮೆಸೇಜ್ ಮಾಡಿ. ಅಟ್ಲೀಸ್ಟ್ ನೀವು ಮಾತಾಡ್ಲಿಕ್ಕೆ ಆಗಿಲ್ಲ ಅಂದ್ರೂ ತೊಂದರೆ ಇಲ್ಲ, ಮೆಸೇಜ್ ಇದ್ರೊಳಗಿಲ್ಲ, ಅದು ಇನ್ನೊಂದು ನಂಬರ್ ಐತೆ. ಓಕೆ ಓಕೆ ಸರ್, ಇನ್ನೊಂದು ನಂಬರ್. ಓಕೆನಾ? ಇವತ್ತು ಸಾಕಾ? ನಾಳೆ ಕಂಟಿನ್ಯೂ ಮಾಡೋಣ? ಓಕೆ ಸರ್. ವೆರಿ ಗುಡ್, ವೆರಿ ಗುಡ್. ಯಾಕೆಂದ್ರೆ ಇವತ್ತು ಸಂಡೇ ಇದೆ, ಸ್ವಲ್ಪ ನೀವು ಆಚೆ ಓಡಾಡ್ಕೊಂಡ್ ಬಂದಿರ್ತೀರ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಹೋಲ್ಡ್ ಮಾಡ್ತಾ ಇದೀನಿ. ಸಂಡೇನ ಮಿಸ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಎಂಜಾಯ್ ಮಾಡಿ. ಇವತ್ತು ನಾವು ನೈಟ್ ಎಲ್ಲ ನಿಮ್ ನಂಬರ್ಸ್ ನೀಟಾಗಿ ನಿಮ್ಗೆ ಬರ್ತಾ ಇರತ್ತೆ ಅನ್ನೋ ಉದ್ದೇಶ. ಓಕೆ ಓಕೆ ಸರ್, ಥ್ಯಾಂಕ್ ಯು ಆಲ್ ಆಫ್ ಯು. ಗುಡ್ ನೈಟ್, ಹ್ಯಾಪಿ ನೈಟ್. ನಿಮ್ ಕಲಿಕೆ Thank you, sir. ಹೇಗಿತ್ತು? ಸಣ್ಣ ಮೆಸೇಜ್ ನ ಮೂಲಕ ಅಥವಾ ಒಂದು ಸಣ್ಣ ವಿಡಿಯೋ ಮೂಲಕ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಕಲಿತಾ ಇರೋದು? ನಿಮ್ಮ ಗ್ರೂಪಲ್ಲಿ ಆದ್ರೆ ಶೇರ್ ಮಾಡಿ. ಯಾಕೆಂದ್ರೆ ನೀವು ಶೇರ್ ಮಾಡೋದ್ರಿಂದ ಮಿಕ್ಕಿದವ್ರಿಗೂ ಆಸಕ್ತಿ ಬಂದು ಗ್ರೂಪಲ್ಲಿ ಜಾಯ್ನ್ ಆಗಿ. ಯಾಕೆ ಈ ವಿದ್ಯೆ ಇದು ಬಂದು ಎಲ್ಲರೂ ಕಲಿಬೇಕಾಗಿರತಕ್ಕಂಥ ವಿದ್ಯೆ, ಎಲ್ಲರಿಗೂ ಈಸಿಯಾಗಿ ಸಲ್ಲಲಿ, ಎಲ್ಲರಿಗೂ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದೀನಿ. ಹೌದು ಸರ್, ನೋಟ್ಸ್ ಎಲ್ಲ ರೆಕಾರ್ಡಿಂಗ್ಸ್ ಕೊಡ್ತೀನಿ, ನೋಟ್ಸ್ ಮಾಡ್ಕೊಳ್ಳಿ. ಇಲ್ಲ ನೀವೇನಾದ್ರೂ ನೆಕ್ಸ್ಟ್ ಪೇಯ್ಡ್ ಕ್ಲಾಸ್ಗೆ ಬಂದಾಗ ಬೇಕಾದ್ರೆ ನೋಟ್ಸ್ ಎಲ್ಲ ಕೊಡೋಣ, ತೊಂದರೆ ಇಲ್ಲ. ಓಕೆನಾ? ನೋಟ್ಸ್ ಎಲ್ಲ ಬರುತ್ತೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಓಕೆ ಸರ್, ಓಕೆ. ಶುಭರಾತ್ರಿ.
ಶುಭರಾತ್ರಿ. ಓಕೆ, ಶುಭರಾತ್ರಿ, ಶುಭರಾತ್ರಿ ಸರ್. ಥ್ಯಾಂಕ್ ಯು ಸರ್. ಇನ್ನೂ ಈ ವಿಚಾರವಾಗಿ ಡೌಟ್ ಇದ್ರೆ ಕೇಳಿ ಸರ್, ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಯಾರಿಗಾದ್ರೂ ಆರಾಮಿದ್ರೆ ಕೂರ್ಬೋದು, ಕೇಳ್ಬೋದು ಅನ್ನೋದಿದ್ರೆ ಕೇಳಿ, ನಾನು ಇನ್ನೂ ಸ್ವಲ್ಪ ಡೌಟ್ ಇದ್ರೆ ಹೇಳ್ಕೊಡ್ತೀನಿ. ಡ್ರೈವರ್ ನಂಬರಲ್ಲಿ, ಕಂಡಕ್ಟರ್ ನಂಬರಲ್ಲಿ, ಇವೆರಡು ನಾನು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ದೀನಿ, ಇವೆರಡರಲ್ಲಿ ಯಾರಿಗಾದ್ರೂ ಇದೆಯಾ ಸರ್? ಸರ್ ರಿಪ್ಲೈ ಹಾಕ್ಬೋದು. ರಿಪ್ಲೈ ಆಗುತ್ತೆ ಸರ್. ನಿಮ್ಗೆ ಲಿಂಕ್ ಬರುತ್ತೆ, ಲಿಂಕಲ್ಲಿ ಯೂಟ್ಯೂಬಲ್ಲಿ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಚೆಕ್ ಮಾಡಿ ನೋಡ್ಕೋಬೋದು, ತೊಂದರೆ ಇಲ್ಲ. ಓಕೆನಾ? ನಿಮ್ಮ ಗ್ರೂಪಲ್ಲೇ ಸಿಗುತ್ತೆ ಲಿಂಕ್, ರಿಪ್ಲೈ ಸಿಗುತ್ತೆ ನಿಮಗೆ. ಇವತ್ತು ಒಂದು ದಿವಸದ ನೀವು ನೋಡ್ಕೊಳ್ಳಿ, ನೆಕ್ಸ್ಟ್ ಇಂದ ಇನ್ನೂ ಈಸಿ ಆಗಿರುತ್ತೆ, ಇನ್ನೂ ಖುಷಿಯಾಗಿ ಕಲಿಯೋಣ. ಓಕೆ, ಇವತ್ತು ಸಂಡೇ ಅನ್ನೋ ಉದ್ದೇಶಕ್ಕೆ ನಾನೇನಾದ್ರೂ ನಂಬರ್ ಫಸ್ಟ್ ಇರೋದ್ರಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿಂದ ನಾಳೆ ಕ್ಲಾಸ್ ಇನ್ನೂ ಜಾಯ್ಫುಲ್ ಆಗಿರುತ್ತೆ. ಓಕೆನಾ ಸರ್? ಓಕೆ ಸರ್, ಥ್ಯಾಂಕ್ ಯು. ಹ್ಯಾಪಿ ನೈಟ್ ಎಲ್ಲರಿಗೂ. ಶುಭರಾತ್ರಿ ಸರ್. ಹೇಳಿ ಸರ್, ಇವಾಗ ನೀವು 35 ಇಯರ್ಸ್ ಆದ್ಮೇಲೆ, ಹಲೋ ಹೇಳಿ ಸರ್. ಸರ್, 35 ಇಯರ್ಸ್ ಆದ್ಮೇಲೆ ಡ್ರೈವರ್ ಇದು ಚೇಂಜ್ ಆಗುತ್ತೆ ಅಂದ್ರಲ್ವಾ ಸರ್ ನೀವು? ಅದ್ರ ಪ್ರಮಾಣ ಕಮ್ಮಿ ಆಗುತ್ತೆ. ಈಗ 70 to 80% ಏನಿರುತ್ತೆ ಅದ್ರ ಪ್ರಮಾಣ, ಅದು ನಡೀತಾ ಇರತಕ್ಕಂಥದ್ದು 50% ಬರುತ್ತೆ. ಇನ್ನ ಬಾಕಿ 50% ನಿಮ್ಮ ಕಂಡಕ್ಟರ್ ನಂಬರ್ ಆಕ್ಟಿವ್ ಆಗುತ್ತೆ. ಅರ್ಥ ಆಯ್ತಾ ಅದೇನು ಸರ್? ಸರ್, ಕಂಡಕ್ಟರ್ ನಂಬರ್ ಇದು ಗೊತ್ತಾಗುತ್ತೆ ಸರ್, ಏನ್ ನಡೆಯುತ್ತೆ ಅಂತ? ಸರ್, ಅದ್ರ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಈಗ ಡ್ರೈವರ್ ನಂಬರ್ ಕ್ಯಾರೆಕ್ಟರ್, ಈಗ 1 ನಂಬರ್ ಕ್ಯಾರೆಕ್ಟರ್ ಇದೆ ಅಲ್ವಾ? ಇವತ್ತು 1 ನಂಬರ್ ಹ್ಞೂ ಕ್ಯಾರೆಕ್ಟರ್ ಸರ್. ಬಗ್ಗೆ ತಿಳ್ಕೊಂಡಿದ್ರಿ. ಡ್ರೈವರ್ ನಂಬರ್ ನಿಮ್ಮ ಸರ್ 35 ವರ್ಷದ ಒಳಗಡೆ 1 ನಂಬರ್ ಕ್ಯಾರೆಕ್ಟರ್ ಅನಲೈಸ್ ಆಗುತ್ತೆ. ಅದೇನ್ ಕ್ಯಾರೆಕ್ಟರ್ ನನಗೆ ಹೇಳ್ತಾ ಇದ್ದೀನಿ, ಆ ಕ್ಯಾರೆಕ್ಟರ್ಶಿಪ್ ಇರುತ್ತೆ ಅವ್ರಿಗೆ. ಓಕೆನಾ? ಹ್ಞೂ ಸರ್. ಆಫ್ಟರ್ 35 ಇಯರ್ಸ್ ನಿಮ್ಮ ಕಂಡಕ್ಟರ್ ನಂಬರ್ ಏನ್ ಬರುತ್ತೆ, ಅದ್ರ ಕ್ಯಾರೆಕ್ಟರ್ ಅಲ್ಲಿ ವರ್ಕ್ ಮಾಡುತ್ತೆ. ಸೇಮ್ ಆ ತರ ನಡವಳಿಕೆ ಬರುತ್ತೆ ಅಂತ. ಓಕೆ ಸರ್. ಓಕೆನಾ ಸರ್? ಓಕೆ ಸರ್, ಥ್ಯಾಂಕ್ ಯು ಸರ್. ಈಸಿ ಆಗಿದ್ಯಾ? ಅರ್ಥ ಮಾಡ್ಕೋಬೋದಾ? ಅರ್ಥ ಮಾಡ್ಕೋಬಹುದು ಸರ್. ವೆರಿ ಗುಡ್ ಸರ್. ಥ್ಯಾಂಕ್ ಯು ಸರ್, ಮುರಳಿ ಸರ್. ಆರಾಮಾಗಿ ಇಂಟ್ರೆಸ್ಟ್ ಕೊಟ್ಟು ಕಲ್ತಾಗ ತುಂಬಾ ಈಸಿ ಸಬ್ಜೆಕ್ಟ್ ಸರ್, ಎಲ್ಲರಿಗೂ ಈಸಿಯಾಗಿ ಬರುತ್ತೆ, ಕಲೀರಿ. ಓಕೆ, ಇವತ್ತು ಸಂಡೇ ಆಗಿರೋದ್ರಿಂದ ಒಂಚೂರು ಬೇಗ ರಿವ್ಯೂ ಮಾಡೋ ಥರವಾಗಿದೆ ಅಷ್ಟೇ. ಎಲ್ಲರೂ ಪಾಪ ಆಚೆ ಓಡಾಡ್ಕೊಂಡು ಬಂದಿರ್ತಾರೆ, ಯಾರಿಗೂ ತೊಂದರೆ ಆಗೋದು ಬೇಡ ಅಂತ ಇವತ್ತು ಇಷ್ಟಿಗೆ ಸ್ಟಾಪ್ ಮಾಡ್ತಾ ಇನ್ ಕ್ಲಾಸ್. ಬಟ್ ನಾಳೆಯಿಂದ ಕಂಟಿನ್ಯೂಟಿ ಇರುತ್ತೆ. ಓಕೆ ಓಕೆ ಸರ್, ಆದಷ್ಟು ಎಲ್ಲರೂ ದಯವಿಟ್ಟು ಒಂದು ಗ್ರೂಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಕಲಿಕೆ ಅನುಭವನ ಹಂಚಿಕೊಳ್ಳಿ. ಸರ್ ಹೇಳಿ. ಓಕೆ, ಯಾರೋ ಏನೋ ಬೇರೆ ಮಾತಾಡ್ತಿದ್ದಾರೆ. ಫೈನ್ ಸರ್, ಥ್ಯಾಂಕ್ ಯು ಆಲ್ ಆಫ್ ಯು. ಹ್ಯಾಪಿ ನೈಟ್. ಶುಭರಾತ್ರಿ. ಹಲೋ, ಹೇಳಿ ಸರ್, ಸರ್. ಹೇಳಿ. ಅದೇ ಈಗ ಡೇಟ್ ಆಫ್ ಬರ್ತ್ ನನಗೆ ಇನ್ನೂ ಕನ್ಫ್ಯೂಷನ್, 1 ಅಥವಾ 2, ಈಗ ಫಸ್ಟ್ ಸೂರ್ಯ, ಸೆಕೆಂಡ್ ರಾಣಿ ಅಂದ್ರಲ್ಲ, ಆ ನಂಬರ್ನ ನಾವು ಡ್ರೈವರ್ ನಂಬರ್ ಇಂದ ಇದ್ ಮಾಡ್ಬೇಕಾ ಅಂತ ಸರ್? ನಿಮ್ಮ ಡ್ರೈವರ್ ನಂಬರ್ ಕನ್ಸಿಡರ್ ಸರ್, ನಿಮ್ಗೆ ಇವತ್ತು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ತಾರೀಕು ಎಷ್ಟು ಸರ್? ಇವತ್ತಿನ ತಾರೀಕು 1. ಸೊ ಇವತ್ತಿನ ಡ್ರೈವರ್ ನಂಬರ್ 1. ಓಕೆನಾ ಸರ್? 1. ಓಕೆ, ನೀವು ಅದೇ ತಾರೀಕು 22 ಅನ್ಕೊಳ್ಳಿ. ಇವತ್ತು 22 ಅಂದ್ರೆ ಎಷ್ಟಾಗುತ್ತೆ? 2 2 4 ಆಯ್ತು. ಸೊ ಅವತ್ತಿನ ಡ್ರೈವರ್ ನಂಬರ್ 4. ಓಕೆ, ಆ 4 ಕನ್ಸಿಡರ್ ಮಾಡಬೇಕು. ಹೌದು, 4 ಕನ್ಸಿಡರ್ ಮಾಡ್ಬೇಕು ಸರ್. ನೀವು ಯಾವುದನ್ನೇ ಆದ್ರೂ ಸಿಂಗಲ್ ನಂಬರ್ ತರಬೇಕು. ಇದೇ ಸಂಖ್ಯಾಶಾಸ್ತ್ರದ ಮೂಲ. ನೀವು ಯಾವುದೇ ನಂಬರ್ನ ಸಿಂಗಲ್ ನಂಬರ್ ತಂದಾಗೆ ನೀವು ಅದ್ರ ರಿಸಲ್ಟ್ ನೋಡೋಕೆ ಈಸಿ ಆಗತ್ತೆ. ಓಕೆ, ಯಾವುದೇ ನಂಬರ್ ಇರಲಿ, ನಿಮ್ಮ ಕಂಡಕ್ಟರ್ ನಂಬರ್ ಕಂಡುಹಿಡಿಬೇಕಾದ್ರೂ ನಿಮ್ಮ ಪೂರ್ತಿ ದಿನಾಂಕನ ಸಿಂಗಲ್ ನಂಬರ್ ತಂದಾಗ ಅದ್ರದ್ದೇನು ಇದಕ್ಕೆ ಕಾರ್ಯವೈಖರಿಗಳಿರುತ್ತೆ ಅದನ್ನ ನಡೆಸ್ಕೊಡುತ್ತೆ ಅಂತ. ಓಕೆನಾ? ಇವತ್ತೆಲ್ಲ 1 2ರವರು ನೀಟಾಗಿ ಮ್ಯಾಚ್ ಮಾಡಿ ನೋಡ್ಕೊಳ್ಳಿ. ನಿಮ್ಗೆ ಈಸಿ ಇದೆಯಾ, ಇದು ನಡೀತಾ ಇದೆಯಾ ಇಲ್ವಾ ಅನ್ನೋದನ್ನ ಈಸಿಯಾಗಿ ನೋಡ್ಕೊಳ್ಳಿ. ನಾಳೆ ಶಾರ್ಪ್ 7:25 ಜಾಯ್ನ್ ಆಗಿ. ಇನ್ನೂ ತುಂಬ ಇದೆ, ಕಲಿಯೋಣ, ಆರಾಮಾಗಿ ಕಲಿಯೋಣ, ಖುಷಿಯಾಗಿ ಕಲಿಯೋಣ. ಎಲ್ಲಿವರೆಗೂ ಜೊತೆಲಿ ಇರ್ತೀವಿ ಅಲ್ಲಿವರೆಗೂ ನಗ್ನಗ್ತಾ ಸಂತೋಷವಾಗಿ ಕಲಿಯೋಣ ಅನ್ನೋದು ನನ್ನ ಒಂದು ಧ್ಯೇಯ. ನಮಸ್ತೆ ವಿಜಯ್. ಹೇಳಿ ಸರ್. ಹೇಳಿ ಸರ್. ಸರ್, ಏನಿಲ್ಲ ಸರ್, ಒಂದು ಸಜೆಷನ್ಸ್ ಅಂದ್ರೆ ನಿಮ್ ಕಡೆಯಿಂದ. ಆಕ್ಚುಲಿ ಹೇಳಿ ಏನಂತಂದ್ರೆ, ಇವಾಗ ನೀವು ಹೇಳಿದ್ರಿ ನೋ ಅನ್ನೋದಕ್ಕೆ ನಂಬರ್ 2 ಅವರು ಸ್ವಲ್ಪ ಕಷ್ಟಪಡ್ತಾರೆ, ಲೈಕ್ ಅದನ್ನ ಮದರ್ಲಿ ತಲೆ ಮೇಲೆ ನೇಚರ್. ಹಾಕೊಂತಾರೆ ಅಂತ. ಸೊ ಎನಿ ಸಜೆಷನ್ಸ್ ಟು ಅದಕ್ಕ ಕನ್ವೆ ಸರ್, ನೋ 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 ಅನ್ನೋದು ಅಂತ ಬಿಟ್ಬಿಡ್ಬೇಕು ಹೇಳಿದ್ರೆ ಸರ್. ನೋ ಅನ್ನೋದು ಬಿಟ್ಬಿಡ್ಬೇಕು. ಅಲ್ಲ ಸಾರಿ, ನೋ ಅನ್ನೋದು ಕಲಿಬೇಕು. ಇಲ್ಲ, ಆಗಲ್ಲ, ಕೊಡಲ್ಲ,
ಬಟ್ ಅದು ನಮ್ಮ ಏನೋ ಬಂದಿರುತ್ತೆ ಈಗ ಬಂದಿರುತ್ತೆ ಮೂಲಾಂಕದಿಂದ ಏನಾಗ್ತಿದೆ, ಬಟ್ ನಮ್ಗೆ ಅದು ತುಂಬಾನೇ ಎಫೆಕ್ಟ್ ಆಗ್ತಿದೆ. ಯಾಕೆಂದ್ರೆ ನಾವು ಟ್ರೈ ಮಾಡ್ತಿದ್ರು ಕೂಡ, ಬಟ್ ರೆಮಿಡೀಸ್ ಇದೆ ಸರ್. ನನಗೇನಂತಂದ್ರೆ ನಾನು ಅದನ್ನ ಅಡಾಪ್ಟ್ ಮಾಡ್ಕೊಂತಿದ್ದೀನಿ. ಬಟ್ ಇವಾಗ ನನ್ಗೆ ಅನ್ನಿಸ್ತಿದೆ. ಆದ್ರೆ ಬೇಸಿಕಲಿ ಏನಂತಂದ್ರೆ ನಮ್ಗೆ ಲೈಕ್ ನಮ್ಮ ಇನ್ನರ್ ವಾಯ್ಸ್ ಅನ್ನೋದು ಇರುತ್ತಲ್ಲ, ಅದು ಎಸ್ ಬಿಟ್ಕೊಡಲ್ಲ ಅನ್ನೋದನ್ನ ಸ್ವಲ್ಪ ಬಿಟ್ಕೊಡಲ್ಲ ಅದು ಬಿಟ್ಕೊಡಲ್ಲ. ಮೀನ್ಸ್ ಅದನ್ನ ಬಿಟ್ಟು ನೋ ಅನ್ನೋದಕ್ಕೆ ನಮ್ಗೆ ಸ್ವಲ್ಪ ಅಪೋಸ್ ಮಾಡ್ತಿದೆ. ರೆಮಿಡೀಸ್ ಕೊಡ್ತೀನಿ ಸರ್. ಲಾಸ್ಟ್ ಡೇ ಒಳ್ಳೊಳ್ಳೆ ರೆಮಿಡೀಸ್ ಕೊಡ್ತೀನಿ, ಅದನ್ನ ಆರಾಮಾಗಿ ನಡ್ಕೊಳ್ಳಿ. ಅದ್ರ ಪ್ರಕಾರ ಅದೆಲ್ಲ ತೊಂದರೆಗಳು ಕ್ಲಿಯರ್ ಆಗುತ್ತೆ. ಓಕೆ ನನಗೆ ಆಕ್ಚುಲಿ ಏನಾದ್ರು ಸ್ಪೆಷಲ್ ಅದೊಂದು ಬೇಕು ಯಾಕೆಂದ್ರೆ ಮೇಜರ್ ನಂಬರ್ 2ಗೆ ಏನಂತಂದ್ರೆ ಹೇಳಿ ಸರ್. ನಂಬರ್ 2ಗೆ ಪ್ರಕಾಶ್ ಸರ್ ಎಲ್ಲ ಮಾತಾಡ್ತಿದ್ದು. ಓಕೆ ಸಾರಿ ನಂಬರ್ 2 ಅವರಿಗೆ ಮೇಜರ್ ಆಗಿ ಎಫೆಕ್ಟ್ ಆಗ್ತಿರೋದೇ ಆ ಎಸ್ ಅನ್ನೋದ್ರಿಂದ. ಕರೆಕ್ಟ್. ಅದು ತುಂಬಾ, ಯಾಕೆಂದ್ರೆ ತಲೆ ಮೇಲೆ ಬರೋದೇ ಅದರಿಂದ. ಸೊ ಅದಕ್ಕೋಸ್ಕರ ತಿಳಿಯೋಣ ಸರ್, ಇನ್ನೂ ಅದನ್ನ ತುಂಬಾ ಇದೆ ತಿಳಿಲಿಕ್ಕೆ. ಬರೀ ನಂಬರ್ 2 ಅವ್ರಿಗೆ ನೀವು ಅದೊಂದೇ ತಿಳ್ಕೊಂಡಿದ್ರಿ, ಇನ್ನೂ ಬಹಳ ಅನುಭವಿಸ್ತಾ ಇರ್ತಾರೆ. ಯಾವ ವಿಚಾರದಲ್ಲಿ ಅನುಭವಿಸ್ತಿರ್ತಾರೆ, ಮತ್ತೆ ಗ್ರಿಡ್ ಅಲ್ಲಿ ಏನಿದ್ರೆ ಏನಾಗತ್ತೆ, ಇದೆಲ್ಲ ನೀವು ಈ ಕ್ಯಾರೆಕ್ಟರಿಸ್ಟಿಕ್ಸ್ ನ ತಿಳಿದ್ಮೇಲೆ ನಾವು ಒಂದು ಗ್ರಿಡ್ ಅಂತ ಲೋಶೋ ಗ್ರಿಡ್ ಹಾಕೋದನ್ನ ಕಲ್ತ್ಕೊಳ್ಳೋಣ. ಆ ಲೋಶೋ ಗ್ರಿಡ್ ಅಲ್ಲಿ ಯಾವ್ಯಾವ ಸಂಖ್ಯೆಗಳಿದ್ರೆ ಏನೇನಾಗತ್ತೆ, ಅದರಿಂದ ಏನ್ ನಿಮ್ಗೆ ಇಂಪ್ಯಾಕ್ಟ್ ಬರ್ತಾ ಇರತ್ತೆ, ಅದು ಓಕೆ ಕೂಡ ಅದ್ರಲ್ಲಿ ಬರುತ್ತೆ. ಮತ್ತೆ ನಿಮ್ಗೆ ಇದಕ್ಕೆ ರೆಮಿಡಿ ಕೂಡ ಸಿಗುತ್ತೆ. ನಂಬರ್ 2 ಬಗ್ಗೆ ಇನ್ನೂ ವಿಚಾರಗಳು ತಿಳಿಸ್ತಾ ಇರ್ತೀನಿ. ಯಾಕೆಂದ್ರೆ ಏನಾಗುತ್ತೆ, ಒಬ್ಬರದೇ ವಿಚಾರ ಡೇಟ್ ಆಫ್ ಬರ್ತ್ ನ ತಗೊಂಡು ನಾವು ಮಾತಾಡಿದಾಗ ಅದು ಕ್ಲಾಸ್ ಆಗಲ್ಲ, ಕನ್ಸಲ್ಟೇಷನ್ ಆಗ್ಬಿಡುತ್ತೆ. ಹೌದು ಸರ್. ಅಂದ್ರೆ ನಾನು ಹೇಳ್ತಿರೋದು ಇವಾಗ, ಅಂದ್ರೆ ಪರ್ಟಿಕ್ಯುಲರ್ ನಾನು ಡೇಟ್ ಆಫ್ ಬರ್ತ್ ತಗೊಳ್ಳಿ ನಾನು ಹೇಳ್ತಿಲ್ಲ, ಲೈಕ್ ಮೂಲಾಂಕ 2. ಸೊ ಇವಾಗ ಇದೇನ್ ಹೇಳಿದ್ರಲ್ಲ, ಸೊ ಡ್ರೈವರ್ ನಂಬರ್ ಅಂತ ಏನ್ ಹೇಳಿದ್ರಲ್ಲ, ಸೊ ಅದ್ರ ಬಗ್ಗೆ ನಾನು ಅದಕ್ಕೆ ಕೇಳ್ತೀನಿ. ರೆಮಿಡೀಸ್ ಕೊಡ್ತೀನಿ ಸರ್. ಅದು ಹಾ ನಾನು ಸರ್, ಹೇಳ್ತಿಲ್ಲ, ಅದು ಅವ್ರು ನೋ ಬೇಕಿತ್ತು. ಅನ್ನೋದು ಕಲಿಲೇಬೇಕು. ಹಾ ನೋ ಅನ್ನೋದು ಕಲಿಯೋವರೆಗೂ ಜೀವನದಲ್ಲಿ ಹಾ ಏಳಿಗೆ ಇಲ್ಲ ಅವ್ರಿಗೆ. ಸೊ ಹಾ ಅದು ಇದ್ದಿದ್ದು ಅವರ ಪ್ರೆಸೆಂಟ್ ಇಯರ್ ಏನ್ ಬರುತ್ತೆ, ಪರ್ಸನಲ್ ಇಯರ್, ಮತ್ತೆ ಏನ್ ದಶಾ ಸಿಸ್ಟಮ್ ನಡೀತಾ ಇರುತ್ತೆ, ಅವಾಗಂತೂ ಇನ್ನೂ ಜಾಸ್ತಿ ಆಗುತ್ತೆ ಅದೆಲ್ಲ ಪ್ರಭಾವಗಳು. ಓಕೆ, ಅದ್ರ ಬಗ್ಗೆ ಎಲ್ಲ ಸರ್ ತಿಳಿಯೋಣ. ಓಕೆ ಸರ್, ಸರ್ ಯಾರು ನಾನು ದಯವಿಟ್ಟು ಡೌಟ್ ಇದೆ ಸರ್. ಸರ್ ಹೇಳಿ ಹೇಳಿ. ಸರ್ ಇದು ಈಗ ಲೋಶೋ ಗ್ರಿಡ್ದು ಇದ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಹೌದು ಹೌದು ಮೇಡಮ್. ಅದ್ರಲ್ಲಿ ಇವಾಗ ಲೋಶೋ ಗ್ರಿಡ್ ಅಲ್ಲಿ ಈಗ ನಮ್ದು ನಂಬರ್ಸ್ ಎಲ್ಲ ತಗೊಂಡು ಒಂದು ಚಾಟ್ ಮಾಡ್ತೀವಿ ಲೋಶೋ ಗ್ರಿಡ್. ಆ ಚಾಟ್ ಅಲ್ಲಿ ಆ ನಂಬರ್ ಇಲ್ಲ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದ್ ನಂಬರ್ಗಳು ಮಿಸ್ ಆಗಿರ್ತವೆ, ಸಮ್ ನಂಬರ್ಗಳು ಮಿಸ್ ಆಗಿರ್ತವೆ. ಆ ನಂಬರ್ಸ್ ಮಿಸ್ ಆಗಿರೋದ್ರಿಂದ ಎಫೆಕ್ಟ್ಸ್ ಆಗ್ತಾ ಇರುತ್ತಲ್ಲ, ಅದನ್ನ ಇವಾಗ 5 days ಏನ್ ಕ್ಲಾಸ್ ಇದೆಯಲ್ಲ ಅದ್ರಲ್ಲೇ ನಮ್ಗೆ ಅದಕ್ಕೆ ರೆಸೊಲ್ಯೂಷನ್ ಏನ್ ಮಾಡ್ಕೊಬಹುದು ಅಂತ ಹೇಳ್ಕೊಡ್ತೀರಾ ಸರ್? ಸಿಂಪಲ್ ರೆಮಿಡೀಸ್ ಹೇಳ್ಕೊಡ್ತೀನಿ ಮೇಡಮ್, ತೊಂದರೆ ಇಲ್ಲ. ಓಕೆ, ಓಕೆ ನೀವು ಓಕೆ ನೆಕ್ಸ್ಟ್ ಕ್ಲಾಸ್ ಬರ್ತೀರಾ ಬಿಡ್ತೀರಾ ಅಂತ ನಾನು ಕ್ಲಾಸ್ ಅನೌನ್ಸ್ ಮಾಡಿಲ್ಲ. ಬಟ್ ಎಲ್ಲರೂ ತಿಳಿಸ್ಬೇಕು. ಸಿಂಪಲ್ ಆಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಏನೇನು ತಿಳಿಬೋದು ಅದನ್ನ ಮಾಡ್ಕೊಂಡ್ರೆ ಹೇಗಾಗತ್ತೆ. ನಾನು ಹೇಳ್ತಿಲ್ಲ ಮೇಡಮ್, 5 ದಿವಸದ ಕ್ಲಾಸಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಮನೆಯವ್ರ ಡೇಟ್ ಆಫ್ ಬರ್ತ್ಗೆ ನೀವೇ ಸಜೆಷನ್ಸ್ ತಗೊಬೋದು, ಓಕೆ ಪ್ರಿಡಿಕ್ಷನ್ ಓಕೆ ನೀವೇ ಮಾಡ್ಬೋದು. ಇದು ಓಕೆ ನನ್ನ ಕಡೆಯಿಂದ ಹೇಳಿರೋ ಮಾತು. ಇದ್ರ ಪ್ರಕಾರ ನಾನು ನಡ್ಕೊಂಡು ಓಕೆ, ನೆಕ್ಸ್ಟ್ ಪೇಯ್ಡ್ ಸೆಷನ್ ಬರೋದು ಬಿಡೋದು ನಿಮ್ಗೆ ಸೇರಿದ್ದು. ಅದಕ್ಕೆ ನಾನು ಯಾರಿಗೂ ಪ್ರೆಷರ್ ಮಾಡೋ ಅಧಿಕಾರ ನನಗಿಲ್ಲ. ನಿಮ್ ಖುಷಿ ಇದ್ರೆ ಬರ್ಬೋದು, ಇಲ್ಲಿದ್ರೆ ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಆ ಸೊ ಮಚ್ ವಿಚಾರ ಸರ್. ಮರ್ತು ಬಿಡೋಣ ಮೇಡಮ್. ಈಗ ಪೇಯ್ಡ್ ಸೆಷನ್ ವಿಚಾರ ಮರ್ತು ಬಿಡೋಣ. ಈಗ ನಾವೇನ್ ಕಲಿತಾ ಇದ್ದೀವಿ ಅದನ್ನ ತುಂಬಾ ಆಸಕ್ತಿಯಿಂದ ಕಲಿಯೋಣ ಅಷ್ಟೇ. ಶೋರ್ ಸರ್, ಓಕೆ ಥ್ಯಾಂಕ್ ಯು. ಓಕೆ ಮೇಡಮ್. ಓಕೆ ಸರ್, ಹೇಳಿ. ಯಾರೋ ಇನ್ನೊಬ್ರು ಮಾತಾಡ್ತಿದ್ರಿ, ಅದೇ ಸರ್, ನನಗೆ ಡೌಟ್ ಬಂದಿತ್ತು ಸರ್ ಒಂದು. ಹೇಳಿ ಸರ್. ಮಂದೇಶ್ ಸರ್. ನ್ಯೂಮರಾಲಜಿ ಇತ್ತೀಚೆಗೆ ಬಂದಿದ್ದಲ್ಲ ಸರ್ ಇದು? ಇಲ್ಲ ಸರ್, ತುಂಬಾ ನಾವು ಪುರಾತನವಾದದ್ದು ಚಿಕ್ಕವರಿದ್ದಾಗ ಅಸ್ಟ್ರಾಲಜಿ ಇತ್ತು ಸರ್ ಹೆಚ್ಚು. ಸರ್. ಅಸ್ಟ್ರಾಲಜಿ ಎಲ್ಲಿಂದ ಸರ್ ನೋಡಿ, ಅಸ್ಟ್ರಾಲಜಿ ಅಕಲ್ಟ್ ಸೈನ್ಸ್ ಅಂತ ಏನ್ ಹೇಳ್ತೀವಲ್ವಾ, ಇದರ ಹ್ಞೂ ಪ್ರತಿ ಒಂದು ಭಾಗಗಳು, ನ್ಯೂಮರಾಲಜಿ ಕೂಡ ಒಂದು ಭಾಗ. ನಾವು ಈಗ ಹೊಸ್ತಾಗಿ ಅಂತ ಅಂದ್ರೆ ನಮಗ್ ವಸ್ತು. ಓಕೆ, ನಾವು ಹ್ಞೂ ಕೇಳ್ತಾ ಇರೋದ್ರಿಂದ ನಮಗ್ ಹೊಸ್ತಾಗಿದೆ. ಈ ಸೈನ್ಸ್ ಎಲ್ಲ ಹ್ಞೂ ಪುರಾತನವಾಗಿದೆ. ಬಟ್ ಇದೆಲ್ಲ ಬಂದು ಸನಾತನ ಧರ್ಮದಲ್ಲಿ, ನಮ್ಮ ಹಿಂದೂ ಅಂದ್ರೆ ನಮ್ಮ ಇಂಡಿಯನ್ ಧರ್ಮನೇ, ಇಂಡಿಯನ್ ಅಲ್ಲೇ ಇದೆಲ್ಲ ಕ್ರಿಯೇಟ್ ಇದ್ ಮಾಡಿರೋದು. ಓಕೆ, ಸೊ ಈಗೇನಾಗಿದೆ, ಹೊರಗಡೆಗೆ ಹೋಗಿ ಮತ್ತೆ ನಮ್ಗೆ ಬೇರೆ ರೂಪದಲ್ಲಿ ಬರ್ತಾ ಇದೆ ಇದು ಅಷ್ಟೇ. ಅಂದ್ರೆ ಸರ್, ಈಗ ನಂಬರ್ಗೆ ಮತ್ತು ಇವು ಗ್ರಹಗಳಿಗೆ ಲಿಂಕ್ ಇದ್ದಿದ್ದು ನಮ್ಗೆ ಇಷ್ಟು ಗೊತ್ತಿರ್ಲಿಲ್ಲ ಸರ್ ಅದು. ಹೌದು ಸರ್, ಇನ್ನು ಅದೇ ಈಗ ಹೇಳ್ತೀನಲ್ಲ, ಗೊತ್ತಾಗ್ತಾ ಇದೆ ನ್ಯೂಮರಾಲಜಿ. ನ್ಯೂಮರಾಲಜಿ ಬಹಳ ಸುಲಭ ಸರ್. ನಾನು ಹೇಳೋದು ಅದನ್ನ ಕಲಿಬೇಕು. ಕಲ್ತು ಅದನ್ನ ಅಳವಡಿಸ್ಕೊಂಡಾಗ ಜೀವನದಲ್ಲಿ ಆಗತಕ್ಕಂಥ ಏರುಪೇರುಗಳನ್ನ ಅವಾಯ್ಡ್ ಮಾಡ್ಬೋದು ಅಂತ. ಓಕೆನಾ, ಬಹಳ ಸುಲಭವಾಗಿ ಕೂಡ ಕಲಿಬಹುದು ಇದನ್ನ. ಬಹಳ ಏನ್ ರಿಸ್ಕ್ ತಗೊಂಡು ಮೈಂಡ್ ಸ್ಟ್ರೆಸ್ ಕೊಟ್ಟು ಕಲಿಯಂತದಿಲ್ಲ. ಓಕೆ ಓಕೆ ಸರ್, ಹ್ಯಾಪಿ ನೈಟ್. ಇನ್ಯಾರಿಗಾನ ಏನೋ ಡೌಟ್ ಇದೆಯಾ? ಫೈನ್, ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಎಲ್ಲರಿಗೂ ಅರ್ಥ ಆಗಿರೋದು ತುಂಬಾ ಖುಷಿಯಾಗಿದೆ. ಹಾಗೆ ನಿಮ್ಮ ಕಲಿಕಾ ಅನುಭವನ ಗ್ರೂಪಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ವೆರಿ ಹ್ಯಾಪಿ ನೈಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ನಾಳೆ ನಿಮ್ಮ ದಿನ ಶುಭವಾಗಲಿ. ಥ್ಯಾಂಕ್ ಯು ಸರ್.